ma'am, please come on the stage and put your hands together, please. Health and beauty tips. ಬೆನ್ನೆ ಕೃಷ್ಣ ಅಂತ ಹೇಳುವ ಯೂಟ್ಯೂಬ್ ಚಾನಲ್ ಮಾಡಿ ಕೇವಲ 3 ವರ್ಷಗಳಲ್ಲಿ ಇಷ್ಟೊಂದು ಸಂಪಾದನೆ ಮಾಡಿ ತನ್ನ ಕಾಲ ಮೇಲೆ ನಿಂತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಯಾವಾಗಲೂ ನಾವು ಹ್ಯಾಟ್ಸ್ ಆಫ್. ಒಂದು ಮಹಿಳೆಗೆ ಏನು ಮಾಡಲಿಕ್ಕೂ ಸಾಧ್ಯ ಇದೆ ಅಂತೇಳಿ ತೋರಿಸಿಕೊಟ್ಟಿದ್ದಾರೆ. ನಮಸ್ಕಾರ, ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಮಾರ್ಚ್ 6 ವುಮೆನ್ಸ್ ಡೇಗೆ ನನಗೆ ಒಂದು ಕಡೆ ಫಂಕ್ಷನ್ಗೆ ಕರೆದಿದ್ದಾರೆ. ಹಾಗಾಗಿ ಈಗ ರೆಡಿಯಾಗಿದ್ದೀನಿ, ಹತ್ರದಿಂದ ತೋರಿಸ್ತೀನಿ. ಈಗ ಹೊರಟೆ ಬೆಂಗಳೂರು ಹತ್ರ ಪ್ಯಾಲೇಸ್ ಗ್ರೌಂಡಲ್ಲಿ ಹೇಗೆ ರೆಡಿಯಾಗಿದ್ದೀನಿ. ಅಲ್ಲಿ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು, ಲೈಫಲ್ಲೇ ಫಸ್ಟ್ ಟೈಮ್ ನನಗೆ ಕರೆದಿರೋದು. ನಾನು ಹೋಗ್ತಾ ಇರೋದು, ಸ್ಟೇಜ್ ಮೇಲೆ ಹೋಗ್ತಾ ಇರೋದು. ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಇರಲಿ ಅಂತ ಕೇಳ್ಕೊಳ್ತೀನಿ. ಮುಂದೆ ಅಲ್ಲಿ ಏನೇನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಬೆನ್ನೆ ಕೃಷ್ಣ ಅಂತ ಹೇಳುವ ಯೂಟ್ಯೂಬ್ ಚಾನಲ್ ಮಾಡಿ ಕೇವಲ 3 ವರ್ಷಗಳಲ್ಲಿ ಇಷ್ಟೊಂದು ಸಂಪಾದನೆ ಮಾಡಿ ತನ್ನ ಕಾಲ ಮೇಲೆ ನಿಂತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಯಾವಾಗಲೂ ನಾವು ಹ್ಯಾಟ್ಸ್ ಆಫ್. ಒಂದು ಮಹಿಳೆಗೆ ಏನು ಮಾಡಲಿಕ್ಕೂ ಸಾಧ್ಯ ಇದೆ ಅಂತೇಳಿ ತೋರಿಸಿಕೊಟ್ಟಿದ್ದಾರೆ. ಅದು ಕೂಡ ಅವರ ಬೆನ್ನ ಹಿಂದೆ ಯಾರಿದ್ದಾರೆ ಅಂತೇಳಿ ಅವರು ಹೇಳಲಿಲ್ಲ. ಒಂದಷ್ಟು ಅವರು ಎಳೆ ಕಲ್ತಿದ್ದಾರೆ. ಅದರೊಟ್ಟಿಗೆ ಏನೋ ಅವರ ಆಸೆಗಳಿರ್ಬೋದು, ಅವರಿಗೆಷ್ಟು ನೋವಿರ್ಬೋದು, ಆ 50 ವರ್ಷದಲ್ಲಿ ಅವರು ಪಟ್ಟ ನೋವೆಷ್ಟಿರ್ಬೋದು, ಇದನ್ನೆಲ್ಲ ನಾವು ಆಲೋಚನೆ ಮಾಡುವಾಗ ನಾವು ಎಲ್ಲರೂ ಧನ್ಯರು. ಯಾಕಂತ ಹೇಳಿದರೆ ಇವತ್ತು ಚಿತ್ರಸಂತೆ ಅಂತ ಹೇಳುವಂತಹ ಒಂದು ಪತ್ರಿಕೆ ನಮ್ಮನ್ನೆಲ್ಲ ಕರೆದು ಇವತ್ತು ಈ ಒಂದು ಮಹಿಳಾ ದಿನಾಚರಣೆ ದಿವಸ ನಮಗೆ ಒಂದು ಸನ್ಮಾನವನ್ನು ಮಾಡಲಿಕ್ಕೆ, ಮಹಿಳಾ ದಿನಾಚರಣೆ ದಿವಸ ಗುರುತಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದೆ. ಆ ಇಡೀ ತಂಡಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅಮ್ಮ ತಾರಮ್ಮ ನಮ್ಮ ಜೊತೆಗೆ ಸೇರ್ಕೊಳ್ತಾ ಇದ್ದಾರೆ. ಹಾರ್ಟ್ಲಿ ವೆಲ್ಕಮ್. ಎಲ್ಲರ ಕಡೆಯಿಂದ ನಿಮಗೆ ಸ್ವಾಗತ, ಸುಸ್ವಾಗತ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ನಮ್ಮ ತಾರಮ್ಮಗೆ ಒಂದ್ಸರಿ ಕೇಳೋದಾದ್ರೆ ಎಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಎಸ್, ಆರಾಮಾಗಿ ಕುಳಿತುಕೊಂಡು ಮಾತಾಡ್ಬೋದು. ಇದೊಂದು ಮುಗಿಸ್ಬಿಟ್ಟು ವಿ ಕ್ಯಾನ್ ಸ್ಟಾರ್ಟ್. ನೋಡಿ, ತುಂಬ ರೀತಿಯಲ್ಲಿ ಮಾತಾಡ್ತಾರೆ. ಲೈಕ್ ತುಂಬ ಜನಕ್ಕೆ ಏನಂತ ಭಯ ಅಂದರೆ ನಮ್ಮನ್ನ ತುಂಬ ಜನ ಮನುಷ್ಯರ ಹ್ಯೂಮನ್ ಆಗಿ ಕನ್ಸಿಡರೇ ಮಾಡಲ್ಲ. ನಂಗೆ ಇವತ್ತು ಇಷ್ಟೇ ಫಸ್ಟ್ ಟೈಮ್ ನಾನು ಇಷ್ಟು ಜನದ ಮುಂದೆ ಕುತ್ಕೊಂಡು ಮಾತಾಡ್ತಾ ಇರೋದು. ಸೊ ನನಗೂ ತುಂಬ ನರ್ವಸ್ ಫೀಲ್ ಆಗ್ತಿದೆ. ಬಿಕಾಸ್ ಅವರು ನನ್ನನ್ನು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ, ಅದು ನಮ್ಮ ಮೈಂಡ್ ಸೆಟಲ್ಲಿ ಸೊಸೈಟಿಯಿಂದ ಅದೊಂದು ಬಂದ್ಬಿಟ್ಟಿದೆ. ಲೈಕ್ ನಮ್ಮನ್ನ ಜನ ಯಾವ ರೀತಿ ನೋಡ್ತಾರೆ, ನಮ್ಮನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತ. ಬಟ್ ಚಿತ್ರಸಂತೆ ಟೀಮ್ ಹೆಣ್ಣಾಗಿ ಗುರುತಿಸಿ ನನಗೆ ಈ ಅವಾರ್ಡ್ ಕೊಡ್ತಿರೋದೇ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಂಗೆ ಒಂದೇ ಆಸೆ ಇರೋದು, ಎಲ್ಲರೂ ನಮ್ಮ ಕಮ್ಯುನಿಟಿಯಲ್ಲಿ ಇರೋರ್ನೆಲ್ಲರೂ ತುಂಬ ಜನ ಅನ್ಕೋತಾರೆ ಇವ್ರು ಬರೀ ಚಪ್ಪಾಳೆ ತಟ್ಟಕ್ಕೆ ಮಾತ್ರ ಇರೋದು ಅಂತ. ಬಟ್ ನಾನು ಅದನ್ನು ಚೇಂಜ್ ಮಾಡಿ ಚಪ್ಪಾಳೆ ತಟ್ಟಿಸ್ಕೊಳ್ಳೋ ಥರ ಆಗಬೇಕು ಅನ್ನೋದೇ ನನ್ನ ಆಸೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಅಂದರೆ ಥ್ಯಾಂಕ್ ಯು ಸೋ ಮಚ್. ಈಗಾಗಲೇ ನೀವು ಹೋಗ್ಬಿಟ್ಟಿದ್ದೀರಾ, ಡೋಂಟ್ ವರಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನಿಜವಾಗ್ಲೂ ಅದ್ಭುತವಾದಂತಹ ದಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಜೀವನದ ಹಾದಿ ಹೀಗೇನೆ ಇರಲಿ ಅಂತ ಹೇಳ್ತಾ, ಎಸ್ ದ ಮುಂದಿನ ಅವಾರ್ಡಿ ಮಿಸ್ ವಿಜಯಲಕ್ಷ್ಮಿ. ಮಿಸ್ ವಿಜಯಲಕ್ಷ್ಮಿ, ಎಸ್. ಹಾಗೆ ಅಪ್ಪು ಅವರ ಅಪ್ಪಿಗೆ ಮೈ ಫೇವರೇಟ್ ಆಕ್ಷನ್ ಇದು ಈ ಕೈಯಲ್ಲಿದ್ದಾರೆ ಪವರ್ ಸ್ಟಾರ್. ನಮ್ಮ ಕನ್ನಡ ಚಾನಲ್ ಅಂತ ಹೇಳೋದು ಖುಷಿ ಆಗುತ್ತೆ. ಸಿರಿ ಕನ್ನಡ ಚಾನಲ್ಗೆ ಆಲ್ ದ ವೆರಿ ಬೆಸ್ಟ್. ಯೋಗವು ಒಮ್ಮೆ ವೇದಿಕೆಯಲ್ಲಿ ಸ್ಟಾರ್ಗಳ ಮೆರವಣಿಗೆ. ಅಭಿಮಾನಿಗಳ ಹೃದಯ ಗೆದ್ದ ನಟ ನಟಿಯರಿಗೆ ರಂಗು ರಂಗಿನ ವೇದಿಕೆಯಲ್ಲಿ ಸ್ಟಾರ್ಗಳ ಮೆರವಣಿಗೆ. ಅಭಿಮಾನಿಗಳ ಹೃದಯ ಗೆದ್ದ ನಟ ನಟಿಯರಿಗೆ ಚಿತ್ರಸಂತೆ ತಂಡದಿಂದ ವಿಶೇಷ ಪ್ರಶಸ್ತಿಗಳ ಸಮರ್ಪಣೆ. ಚಿತ್ರಸಂತೆ ಒಂದು ಒಳ್ಳೆ ಕಾರ್ಯಕ್ರಮ. ಟ್ರೈನಿಂಗ್ ಇಲ್ಲ ಬಂದ ಒಂದು ಇಂಡಸ್ಟ್ರಿಗೆ ಈ ಅವಾರ್ಡ್ಗೆ
ಸಕ್ಸಸ್ಗೆ ಕಾರಣ ಬಂದ್ಬಿಟ್ಟು ನನ್ನ ಸಿನಿಮಾ ಒಂದು ಸರಳ ಪ್ರೇಮ ಕಥೆ. ಸಚ್ ಸರ್ಪ್ರೈಸ್. ತುಂಬಾ ಖುಷಿ ಆಗ್ತಿದೆ. ಸ್ಟೇಜಿಗೆ ಬಂದ ತಕ್ಷಣ ಎಂಟ್ರಿ ಕೊಡ ತಕ್ಷಣ ಕೋಪಿಸ್ಕೊಂಡು ನಗ್ನಗ್ನ ಕೂತಿದೆ ಅಂದರೆ ನಮ್ಮ ಅಪ್ಪನ ಫೋಟೋ ಕಾಣಿಸ್ತಾರೆ ನಾವು ಫಸ್ಟ್. ಚಿತ್ರಸಂತೆ ಅವಾರ್ಡ್ಸ್ ವಿಶೇಷ ಕಾರ್ಯಕ್ರಮ ಗುರುವಾರ ಮಧ್ಯಾಹ್ನ 12. ಎಸ್, ಹಲವಾರು ವಿನ್ನರ್ಸ್ಗಳನ್ನ ಇಲ್ಲಿ ನಮ್ಮ ಚಿತ್ರಸಂತೆ ಪರಿಚಯ ಮಾಡಿಕೊಟ್ಟಿದೆ ಅಂತ ಹೇಳೋದಕ್ಕೆ ನನಗೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಅಂತ ಹೇಳ್ತಾ, ಈಗ ಒಂದು ಸರ್ಪ್ರೈಸ್ ಇದೆ. ನಾನು ನಿಮಗೆ ಆವಾಗಲೇ ಹೇಳಿದ ಹಾಗೆ ಈ ಕಡೆಯಿಂದ 5 ಜನ ಇಲ್ಲಿಗೆ ಬರಬಹುದು. ನಾನು ನಿಮಗೆ ಆವಾಗಲೇ ಹೇಳಿದೆ, ಒಂದು ಸಾಂಗ್ ಅನ್ನು ನೀವು ರಿಕ್ವೆಸ್ಟ್ ಮಾಡಿದ್ರಿ. ಸೊ 5 ಜನ ಈ ಕಡೆಯಿಂದ, ಓನ್ಲಿ 5 ಮೆಂಬರ್ಸ್, 5 ಜನ ಮಾತ್ರ ದಯಮಾಡಿ. ಎಸ್, ಗಗನ ಗಾಡಿಯಲ್ಲಿ ಹೊಸ ತೂವ ಮುಡಿಯೊಳಿಟ್ಟು ಮರುಮಗಳಾಗಿ ಕುಳಿತಿರುವಾಗ, ಮರುಮಗಳಾಗಿ ಹಳ್ಳಿಯ ಹಾಗೆ, ಹಳ್ಳಿಯ ಹಾಗೆ, ಹಳ್ಳಿಯ ಹಾಗೆ ತಾಳುವಾಸ ತಾಳಲ
ನನ್ನ ಮುದ್ದು ಸೋದರಿ ವಸಂತ ಕಾಲ ಬಂದಾಗ ನಾವು ಚಿಗುರಲೇಬೇಕು ಆಗಲೇಬೇಕು ಅಂತ ಹೇಳ್ತಾ ಒಂದು ಅದ್ಭುತವಾದಂತಹ 2 ಸಾಂಗ್ಗಳು ನಮ್ಮ ತಾರಮ್ಮಂದು ಭಂಗಿ ಅದ್ಭುತವಾದಂತಹ ಫೌಂಡರ್ ಗಿರಿ ಸರ್ ಪ್ಲೀಸ್ ಕಮ್ ಆನ್ ದ ಸ್ಟೇಜ್ ಅಂಡ್ ನಿಮ್ಮ ಒಂದೆರಡು ಮಾತುಗಳನ್ನ ಕೇಳುವಂತ ಸಮಯ ಬಹುಶಃ ಇದು ಅಂತ ಅಂದ್ಕೋತೀನಿ. ಸಮಯದ ಅಭಾವ ತುಂಬ ಕಡಿಮೆ ಇರೋದ್ರಿಂದ ಸ್ವಲ್ಪ ಸ್ಪೀಡ್ ಮಾಡ್ಕೊಂತೀವಿ. ಯಾವಾಗಲೂ ಹಂಗೆ ಅಲ್ಲ, ನಮ್ಮ ಲೈಫಲ್ಲಿ ಯಾವುದು ನಾವು ಜಾಸ್ತಿ ಬೇಕು ಅಂತ ಬಯಸ್ತೀವೋ ಅದು ತುಂಬ ಕಡಿಮೆ ಸಮಯ ಇರುತ್ತೆ. ಯಾಕಂದರೆ ಅಲ್ಲೊಬ್ರು ಫ್ಲೈಟ್ ಹತ್ತಬೇಕು, ಮೇಡಮ್ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಇದೆ, ಒಂದಷ್ಟು ಜನ ಗುಲ್ಬರ್ಗ ಇದೆಲ್ಲ ಬಂದಿದ್ದಾರೆ, ಸೊ ಅವರೆಲ್ಲ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಹಾಗೆ ನಮ್ಮ ಲೈಫಲ್ಲಿ ನನಗನ್ಸಿದ ಪ್ರಕಾರ ಈ ಥರದ ಒಂದು ಸಣ್ಣ ಸಣ್ಣ ಮೂಮೆಂಟ್ ಇದೆಯಲ್ಲ ಅದೇ ನಾವು ತುಂಬ ಜಾಸ್ತಿ ನೆನಪಿರುವಂಥದ್ದು. ಸೊ ಶುರು ಮಾಡಿದ್ರು ಯಾಕೆ ನೀವು ಹೆಣ್ಮಕ್ಳು ಸ್ಪೆಷಲಾಗಿ ಮಾಡಲ್ಲ ಅಂತ. ಹಾಗಾಗಿ ಕಳೆದ ವರ್ಷ ವೀರವನಿತೆ ಕಾರ್ಯಕ್ರಮಕ್ಕೆ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಂದಿದ್ರು, ಹಾಗೆ ಪ್ರಿಯಾಂಕಾ ಉಪೇಂದ್ರ ಅವರು ಬಂದಿದ್ರು. ಹಾಗೆ ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಇದೊಂದು ನಾನು ಯಾವಾಗಲೂ ಇದ್ರ ಮೇಲೆ ನಂಬಿಕೆ ಇದ್ದೀನಿ. ಅಂದರೆ ನಾವೇನಾದ್ರು ಒಂದು ಕೆಲಸ ಮಾಡ್ತೀವಿ ಅಂತ ಹೊರಟ್ರೆ ಅದೃಷ್ಟವೇ ಆಗುತ್ತೆ ಅಂತಾರಲ್ಲ ಹಾಗೆ. ಸೊ ನಾವೇನೋ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಅಂತಂದ್ರೆ ಎಲ್ಲ ಕೂಡ್ಕೊಂಡು ಬರುತ್ತೆ ಅನ್ನಂಗೆ. ಸೊ ಅವತ್ತಿಂದ ಇವತ್ತವರೆಗೂ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ವೀರವನಿತೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಈ ಒಂದು ಸಂಸ್ಥೆ ನಿಲ್ಲಕ್ಕೆ ಯಾವಾಗಲೂ ಹೇಳ್ತೀನಿ, ಒಂದು ಪತ್ರಿಕೋದ್ಯಮದಲ್ಲಿ ಒಂದು ಸಂಸ್ಥೆ ನಿಲ್ಲಬೇಕು ಅಂದರೆ 2 ಪಿಲ್ಲರ್ ಇರುತ್ತೆ ಮುಖ್ಯವಾಗಿ. ಒಂದು ಹೌದು, ನಾವು ಸಂಸ್ಥೆ ನಡೆಸ್ತಿರ್ತೀವಿ, ಬಟ್ ಅಟ್ ದ ಸೇಮ್ ಟೈಮ್ ಆ ಸಂಸ್ಥೆಯೆಲ್ಲ ನಡಿಬೇಕಾದ್ರೆ ಅದೊಂದು ಬರವಣಿಗೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಹೇಗೆ ಒಂದು ಹೋಟೆಲ್ ನಡೆಸಬೇಕಾದ್ರೆ ಅಲ್ಲಿರುವಂಥ ಮಾಲೀಕ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿರೋ ಎಲ್ಲ ಸ್ಟಾಫ್ ಇರ್ಬೋದು, ಅಡುಗೆಯವರು ಪ್ರತಿಯೊಬ್ಬರು ಇಂಪಾರ್ಟೆಂಟು. ಹಾಗೆ ನಮ್ಮ ಎಡಿಟೋರಿಯಲ್ ಟೀಮ್ ಏನಿದೆಯಲ್ಲ ಅದಕ್ಕೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಸೊ ಹಾಗಾಗಿ ಇವತ್ತಿಗೂ ನಮ್ಮ ಕಂಪ್ಲೀಟ್ ಎಡಿಟೋರಿಯಲ್ ನೋಡ್ಕೊಳ್ತಾ ಇರೋದು ನಮ್ಮ ಪ್ರೀತಿಯ ಗುರುಗಳು ಶ್ರೀ ವಿನಾಯಕರಾಮ್ ಕಲ್ಗಾರ್ ಅವರು. ಅವರು ಇಲ್ಲಿದ್ದಾರೆ, ಅವರು ಎತ್ತಿನ ನಾನು ಕರಿತೀನಿ ಅವರನ್ನು. ಸೊ ನಮ್ದು ಒಂದು ಆಸೆ, ನಮ್ಮ ಶಕ್ತಿ ಮೀರಿ ಎಲ್ಲಿವರೆಗೂ ಹೇಗೆ ನಡ್ಸ್ಕೊಂಡು ಹೋಗಾಗುತ್ತೋ ಹಂಗೆ ನಡ್ಸ್ಕೊಂಡು ಹೋಗ್ತಿದ್ವಿ. ಸೊ ಈಗ ಅಫ್ಕೋರ್ಸ್ ಕಾರ್ಯಕ್ರಮದ ಮುಖ್ಯ ಘಟ್ಟ ಇವತ್ತು. ಸಾಕಷ್ಟು ಸಾಧಕರು ಬಂದಿದ್ದೀರಾ, ನೀವೆಲ್ಲ ಮಾತಾಡ್ತಾ ಇದ್ದೀರಾ. ಸೊ ಇವತ್ತು ನಮ್ಮೆಲ್ಲರ ವಿಶೇಷ ಸಾಧಕರಾಗಿ ಶ್ರೀಮತಿ ತಾರಾ ಅನುರಾಧ ಅವ್ರ ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋದಕ್ಕಿಂತ ಮುಂಚೆ ಅವರನ್ನ ಬಗ್ಗೆ ಸಾಕಷ್ಟು ವಿಶೇಷತೆಗಳಿದೆ, ಅದನ್ನು ನಾನು ಹಾಗೆ ಮಾತಾಡ್ತಾ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಎಲ್ಲವನ್ನು ಒಟ್ಟಿಗೆ ಹೇಳಿದ್ರೆ ಅದು ಅಷ್ಟು ಇದು ಅನ್ಸಲ್ಲ. ಸೊ ಅಲ್ಲೊಂದು ಟೀಸ್ ಕೊಟ್ಟು ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕೆ ಮುಂಚೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ದೂರದಿಂದ ಅವರ ಸ್ನೇಹಿತರೊಬ್ಬರು ಬಂದಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಈಗ ನಾವು ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮೇಡಮ್ ಬನ್ನಿ, ದಯವಿಟ್ಟು ಬನ್ನಿ ಮೇಡಮ್. Hello. Voice please. ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ಏನು ಹೇಳೋದು, ಅಲ್ಲಿ ಅಪ್ಲೈ ಮಾಡಿ ಅಂತ ಬಂದಾಗ ಇವಳದು ಫೋಟೋ ಬಂತು ಅನ್ನೋದು ಒತ್ಬಿಟ್ಟೆ. ನನಗೆ ಇದು ಮುಂದೆ ಹೋಗುತ್ತೆ ಅಂತ ಖಂಡಿತ ಗೊತ್ತಿಲ್ಲ ಸರ್, ಪ್ರಾಮಿಸ್ ಗೊತ್ತಿಲ್ಲ. ಆಮೇಲೆ ಇವಳಿಗೆ ಕೇಳಿದೆ ನಾನು, ಏನಮ್ಮ ಏನು ಮಾಡೋದು, ಹಾಕಕ್ಕ ಅಂದ್ರು. ನೋಡಿ ನರ್ವಸ್ ಆಗ್ತಾ ಇದೆ ಇಲ್ಲಿ ಮೇಡಮ್, ನರ್ವಸ್ ಆಗ್ಬೇಡಿ. ಶಾಂತಕ ನಾನು ಹೇಳ್ತೀನಿ, ಶಾಂತಕ ಅವರು ಆಲ್ ಇಂಡಿಯಾ ರೇಡಿಯೋದಲ್ಲಿ ಇದ್ದಾರೆ. ಸೊ ಮೇಡಮ್ನ ಪ್ರೀತಿಯ ಆತ್ಮೀಯರು. ಸೊ ಮೇಡಮ್, ನಾನು ನೇರವಾಗಿ ನಿಮ್ಮನ್ನು ಕೇಳೋದು ಒಂದೇ, ಇವತ್ತು ನಮ್ಮ ವಿಶೇಷವಾಗಿ ತಾರಮ್ಮ ನಮ್ಮ ಜೊತೆಗಿದ್ದಾರೆ. ನಿಮಗೆ ತುಂಬ ಅವ್ರನ್ನ ಅಷ್ಟೊಂದು ಹಚ್ಕೊಂಡಿರೋದಕ್ಕೆ ಏನಕ್ಕೆ ಅಷ್ಟೊಂದು ಪ್ರೀತಿ? ನಾವೆಲ್ಲರೂ ಏನು ಕಂಡಿಲ್ವೋ ಅದು ನೀವು ಹೇಳಬೇಕು. ಬೇಡ ನಿಮ್ಮ ಬಗ್ಗೆ ಒಂದೆರಡು ಮಾತು ಹೇಳ್ಬಿಟ್ಟು. ನಮ್ಮ ಬಗ್ಗೆ ನಾವೇನು ಹೇಳ್ಬೋದಪ್ಪ, ಈ ಸಾಂಸ್ಕೃತಿಕ ವಲಯಕ್ಕೆ ಬಂದು 50 ವರ್ಷ ಆಯಿತು. ಆದರೆ ನನಗೆಷ್ಟು ವರ್ಷ ಇರ್ಬೋದು ಇವಾಗ? 60. ಅರಳು ಮರಳು ಅಂತ ನಾನು ಖಂಡಿತ ಅಂದ್ಕೊಂಡಿಲ್ಲ. ಮರಳಿ ಅರಳೋದು
ನಮಗೀಗ ಬೇಕಾದಂಥ ಸಂದರ್ಭ. 60 ವರ್ಷ ಆದ ತಕ್ಷಣ ನನ್ನದೆಲ್ಲ ಮುಗೀತು, ಕೈಕಾಲು ನೋವು, ಅದು ನೋವು, ಗಂಡ ಸಿಟ್ಟು ಮಾಡ್ತಾನೆ, ಏನೇನೋ ಕಾರಣಗಳನ್ನು ಹೇಳ್ತೀವಿ. ಆದರೆ ಖಂಡಿತ ಹಾಗೆ ಮಾಡಬೇಡಿ. 60 ವರ್ಷಕ್ಕೆ ಮತ್ತೆ ನೀವು ಅರಳಬೇಕು, ನಿಮ್ಮನ್ನು ನೀವು ತೆರೆದುಕೊಳ್ಬೇಕು, ಎಲ್ರಿಗೂ ಸ್ಫೂರ್ತಿದಾಯಕವಾಗಿರುತ್ತೆ. ನಾವೆಲ್ಲ ಇಲ್ಲಿ ಬಂದು ಕೂತಿರೋದೇನು ಗೊತ್ತಾ, ಎಲ್ರಿಗೂ ಸ್ಫೂರ್ತಿ ಆಗಲಿ ಅಂತ. ನಾವು ಮಾಡಿದ್ದೇನೋ ಗನಮಗಾರಿ ಕೆಲಸ ಹೇಳೋಕ್ಕಲ್ಲ, ಎಲ್ರಿಗೂ ಸ್ಫೂರ್ತಿ ಆಗಬೇಕು ಅಂತ ನನ್ನ ಆಸೆ. ಸರ್, ನನ್ನ ಆಕಾಶವಾಣಿ ಕಲಾವಿದೆ, ಭದ್ರಾವತಿ ಆಕಾಶವಾಣಿ ಕಲಾವಿದೆ. ನಾನು ಸುಮ್ಮನೆ ಕೂತ್ಕೊಂಡು ನಾನೇ ಹಾಡು ಹೇಳ್ಕೊಂಡು ನಾನು ಒಳ್ಳೆ ಹೆಸರು ತೊಗೋಬೋದಾಗಿತ್ತು, ಅದು ತರಂಗೂ ಗೊತ್ತು ಅಲ್ವಾ. ಆದರೆ ನನಗನ್ನಿಸಿದ್ದು ನಾನೊಂದು ಸುಮಾರು ವರ್ಷ ಹಾಡಿದ್ದೀನಿ, ಇನ್ನು ಹಾಡುವವರಿಗೆ ಅವಕಾಶ ಮಾಡಿಕೊಳ್ಳೋಣ ಅಂತ ಅಲ್ವಾ. ಅದರಿಂದ ನಾನೇನು ಮಾಡಿದೆ, ಒಂದು ಸಂಸ್ಥೆಯನ್ನು ಕಟ್ಟಿ ಧರ್ಮಸ್ಥಳ ಅದ್ರಲ್ಲಿ ನಾನು ಯೋಗವನ್ನು ಕಲಿತು ಜಿ ವಿ ಅತ್ರಿ ಹಾಗೂ ಮಂಜುಳಾ ಗುರುರಾಜ್ ಅವರ ಹತ್ರ ಸುಗಮ ಸಂಗೀತ ಅಭ್ಯಾಸ ಮಾಡಿ ಅಲ್ಲಿಂದ ನನ್ನ ಪಯಣ 1997ರಲ್ಲಿ ನಾನೊಂದು ಸಂಸ್ಥೆ ಕಟ್ಟಿದೆ. ಅದರ ಹೆಸರು ಚಿರಂತನ ಯೋಗ ಮತ್ತು ಸಂಗೀತ ಟ್ರಸ್ಟ್ ಅಂತ. ಅದಕ್ಕೀಗ 28 ವರ್ಷ. ಬರೀ ಹೆಣ್ಮಕ್ಳಿಗೆ, ಯಾಕಂದರೆ ಯೋಗ ಕಲಿಯೋಕ್ಕೆ ಕೆಲವು ಹೆಣ್ಮಕ್ಳು ಬರ್ತಾ ಇರಲಿಲ್ಲ ಪುರುಷರ ಹತ್ರ, ಏನೋ ಮುಜುಗರ. ಕಡೆಗೆ ನಾನು ಸೀರೆಯಲ್ಲೂ ಸೀರೆ ಉಟ್ಕೊಂಡು ಯೋಗ ಮಾಡ್ಬೋದು ಅಂತ ಹೇಳಿ ಧೈರ್ಯ ಕೊಟ್ಟು ಅವರಿಗೆಲ್ಲರಿಗೂ ಕರೆದು ಒಂದು ಸಂಸ್ಥೆ ಮಾಡಿದೆ, ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ. ಅದಕ್ಕೆ 28 ವರ್ಷ ಸತತವಾಗಿ ಏನಾದರೂ ಒಂದು ತಲೆಯಲ್ಲಿ ಹುಳ ಬಿಟ್ಕೊತಾನೆ ಇರ್ತೀವಿ, ಏನೋ ಒಳ್ಳೆ ಕೆಲಸ ಮಾಡಬೇಕು ಅಂತ. ಬೇಕಾದಷ್ಟು ಅವಕಾಶ ಇದೆ. ನಮ್ಮ ಕಾಲದಲ್ಲೆಲ್ಲ ಒಂದು ಮೊಬೈಲ್ ಸಮೇತ ಇರಲಿಲ್ಲ, ತುಂಬ ಕೆಟ್ಟ ಪರಿಸ್ಥಿತಿಲಿ ನಾವು ಸಂಸ್ಥೆನ ಓಪನ್ ಮಾಡಿದ್ವಿ. ಆವಾಗ ಪ್ರತಿ ಮನೆಗೆ ಶಾಲೆಗೆ ಹೋಗಿ ಕಷ್ಟಪಟ್ಟು ನಾವೇನಾದರೂ ಅವರಿಗೆ ತಿಳುವಳಿಕೆ ಹೇಳಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ 1997ರಲ್ಲಿ ಜಿ ವಿ ಅತ್ರಿ ಹಾಗೂ ನಮ್ಮ ಯೋಗ ಗುರುಗಳು ರಾಘವೇಂದ್ರ ಪೈ ಅವರು ಬಂದು ನಮ್ಮ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿಕೊಟ್ರು. ಅಲ್ಲಿಂದ ಇಲ್ಲಿವರೆಗೂ ನೋಡಿ, ಮೈಕ್ ಹಿಡ್ಕೊಂಡಿದ್ದೀನಿ ಸಾಕ್ಷಿ ಅದೇ, ಇಷ್ಟುವರೆಗೂ ನನಗೆ ಎಲ್ಲೇ ಹೋದರೂ ಈ ಮೈಕ್ ಸಿಗತ್ತೆ ಸರ್. ಹಾಗಂತ ನಾನು ತಗೊಂಡು ಹೋಗಲ್ಲ, ಅಲ್ಲಿ ಸಿಗತ್ತೆ. ಆ ಥರ ಒಂದು ದೇವರ ಒಂದು ಅನುಗ್ರಹ, ಬಹುಶಃ ಶೃಂಗೇರಿ ಶಾರದಮ್ಮನ ಕೃಪೆ ಇರಬೇಕು, ಮತ್ತು ಎಲ್ಲರ ಅಭಿಮಾನ ಪ್ರೀತಿ ಇರಬೇಕು. ಹಿಂದಿನ ಜನ್ಮದೇನಾದರೂ ಒಂದು ಸುಕೃತ ಇರಬೇಕು ಅಂತ ನನ್ನ ಭಾವನೆ. ಮತ್ತೇನು ಕೆಲಸ ಮಾಡಿಲ್ಲ ಸರ್ ನಾನು. ಸಾಕು ಸರ್. ಹಾಂ ಹೇಳಿ ಸರ್. ವಿಶೇಷವಾಗಿ ತಾರಮ್ಮನ ಬಗ್ಗೆ ಹೇಳೋದಾದ್ರೆ, ನಿಮ್ಗೆ ಅವ್ರಿಗೆ ಏನು ಅಷ್ಟೊಂದು ಪ್ರೀತಿ ಅನ್ನೋದು ಇರ್ಬೇಕಾದ್ರೆ ನಮ್ಗೆಲ್ಲರೂ ಗೊತ್ತಿಲ್ಲದೆ ಇರುವಂಥ ಒಂದೆರಡು ವಿಚಾರಗಳು ಹೇಳಿದ್ರೆ. ಬೇಕಾದಷ್ಟಿದೆ. ನಾವು ಪ್ರಥಮ ಭೇಟಿಯಾಗಿದ್ದು ಶೃಂಗೇರಿಲಿ ನಾವು ಜಿ ವಿ ಅತ್ರಿ ಅವರ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಅಲ್ಲಿ ನಮ್ಮದು ಟೀಮ್ ಇತ್ತು, ಇಂದು ವಿಶ್ವನಾಥ್ ಅವರು ಬಂದು ನೆನಪಿದೆಯಾ? ಅವತ್ತಿನ ದಿವಸ ಚೀಫ್ ಗೆಸ್ಟು ತಾರಾ. ನಾನು ತಾರಾ ಅಂತ ಕರೆಯಲ್ಲ, ಅವಳಿಗೆ ಅನು ಅಂತ ಕರ್ತೀನಿ, ಪ್ರೀತಿ ಮಗಳು ಥರ ನನಗೆ. ಅಲ್ಲಿ ಬಂದಾಗ ಕೂತ್ಕೊಂಡಿದ್ರು, ಎದುರುಗಡೆ ಅಮ್ಮ ಇದ್ರು ಅವಾಗಲ್ಲ, ಇಲ್ಲಿ ಎದುರುಗಡೆ ಒಂದು ಹಾವು ಬಂತು. ಅದು ಕನ್ನಡಿ ಹಾವು ಅಂತದ್ದು, ನಾವು ನಿಜವಾಗ್ಲೂ ನೋಡಿರಲಿಲ್ಲ. ಅದು ಪಳ ಹೊಳಿತಾ ಇತ್ತು ಅಲ್ವಾ. ಈಗ ನೀರು ಕುಡಿದು ಅಮ್ಮ, ಇವಳು ನೀರು ಕುಡಿದು ಬಾಯಲ್ಲಿ ನೀರಿದೆ ಬಿಡ್ಕೊಂಡಿದ್ದಾಳೆ. ಆ ಹಾವು ಹೋದ್ಕೊಳ್ಳೆ ಪುಸಕ್ಕಂತ ಎಲ್ಲ ಹೋಗ್ಬಿಟ್ಟು ಅದು ನಮಗೆಲ್ಲ ಸಿಡೀತು. ಏನಂತಾರಲ್ಲ ಪ್ರೋಕ್ಷಣೆ ಆವಾಗಿಂದ ನನ್ನ ಅವರ ಬಾಂಧವ್ಯ ನಿರಂತರ ಒಂದು 25 ವರ್ಷ ಆಯಿತಾ. ಅದ್ರ ಮೇಲೆ ನಮ್ಮ ಶಿವಮೊಗ್ಗಕ್ಕೆ ಬಂದಾಗ ಹೆಬ್ಬೆಟ್ ರಾಮಕ್ಕ, ಆವಾಗ ಈಶ್ವರಪ್ಪ ಅವರು ಇಡೀ ಚಿತ್ರಮಂದಿರನ ಬುಕ್ ಮಾಡಿ ನಾನು ಕರ್ಕೊಂಡು ಹೋಗಿದ್ರು. ಆವಾಗ ಅಕ್ಕ ನಾನು ಬಂದಿದ್ದೀನಿ ಅಂದರು. ಈಶ್ವರಪ್ಪ ಅವ್ರ ಮನೆಗೆ ಹೋಗಿ ಎಲ್ಲರೂ ಒಟ್ಟಿಗೆ ಹೋದ್ವಿ. ಅಲ್ಲೊಂದು ವಿಶೇಷ ಏನಿದೆ, ನಾನೊಂದು ಗಿಫ್ಟ್ ಕೊಟ್ಟಿದ್ದೆ ಅವರಿಗೆ, ಓಣಂ ಸ್ಯಾರಿ ಕೊಟ್ಟಿದ್ದೆ. ಆ ಸ್ಯಾರಿನ ಉಟ್ಕೊಂಡಿದ್ದೆ ಅವರು, ಯಾವುದು ಹೆಬ್ಬೆಟ್ ರಾಮಕ್ಕದಲ್ಲಿ ಅಲ್ವಾ. ಅದಕ್ಕೆ ಪ್ರಶಸ್ತಿ ಬಂತಕ್ಕ ಅಂತ ಖುಷಿಯಿಂದ. ಎಂಥದಾದರೂ ನಾನು ಇಷ್ಟು ದೊಡ್ಡ ಸೆಲೆಬ್ರಿಟಿ, ಎಷ್ಟು ದುರಹಂಕಾರ ಮಾಡ್ಬೋದಲ್ವ. ನಾವೇ ಮಾಡ್ತೀವಿ, ನೋಡೋಕ್ಕೆ ಹೋಗಲ್ಲ, ಮಾಡಲ್ಲ, ನಾನು ಮಾಡಲ್ಲ, ಮಾಡೋರು ಮಾಡ್ತಾರೆ. ಆದರೆ ಅವಳು, ನಾನು ಏಕವಚನದಲ್ಲಿ ಅಲ್ವಾ, ನನ್ನ ಮಗಳು ಅಂತ ಹೇಳಿದ್ಮೇಲೆ ಮಗಳಿಗೆ ಏನು ಅವರು ಇವರು ಅಂತ ಹೇಳೋಕ್ಕಾಗತ್ತಾ. ಬಹುಶಃ ಹೆಬ್ಬೆಟ್ ರಾಮಕ್ಕನ ನಾವು ಒಟ್ಟಿಗೆ ಕೂತ್ಕೊಂಡು ನೋಡಿದ್ವಿ. ಎಲ್ಲರೂ ಕೂತಿದ್ರೆ ನನ್ನ ಪಕ್ಕ ಇವಳು. ಪ್ರತಿ ಹಂತದಲ್ಲೂ ಅವ್ರ ಆ್ಯಕ್ಟಿಂಗ್ ಬಂದ ತಕ್ಷಣ ಕೈಗಟ್ಟಿ ಒತ್ತುತ್ತಾ ಇದ್ದೆ ನಾನು. ಅಂದರೆ ಅಂಥ ಅದ್ಭುತ ನಟನೆ. ಆ ನಟನೆಗೆ ಸರಿಸಾಟಿ ಯಾರೂ ಇಲ್ಲ. ನಾನು ಸುಮಾರು ಜನ ನಟಿಯರನ್ನ ನೋಡಿದ್ದೀನಿ, ಹತ್ತಿರದಿಂದ ನೋಡಿದ್ದೀನಿ, ನಿರೂಪಣೆ ಕೂಡ ಮಾಡಿದ್ದೀನಿ ಕಾರ್ಯಕ್ರಮದ. ಆದರೆ ಇವಳಲ್ಲಿರೋಂಥ ಸರಳತೆ, ಸಜ್ಜನಿಕೆ, ಸಹೃದಯತೆ ಎಲ್ರಿಗೂ ಇರ್ಬೋದು, ಸ್ವಲ್ಪ ಇವರು ಸ್ವಲ್ಪ ಜಾಸ್ತಿ. ಆಮೇಲೆ ಇನ್ನೇನಾದ್ರು ಹೇಳಿ ಆಯ್ತು. ಸೊ ಇದು ಇನ್ನೇನು ಹೇಳೋದು? ಹಾಂ ಕರೆಕ್ಟ್, ಬರ್ತ್ಡೇ. ಹೌದು,
ಬರ್ತ್ಡೇ ವಿಶೇಷ ಏನು ಗೊತ್ತಾ, ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ, ಅವ್ರದ್ದು ಬರ್ತ್ಡೇ. ಅವ್ರ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿನೂ ಅವತ್ತೇ 4th ಮಾರ್ಚ್ ಅಲ್ವಾ. ನಾವು ಅದೇ ವಿಶ್ ಮಾಡ್ಕೊಡೋದು ಆ ಥರ. ಹಿಂದೆ ಒಂದು ಸಾಧಾರಣ ಒಂದು 15 ವರ್ಷ ಆಗಿರ್ಬೋದೇನಲ್ಲ, 15 ವರ್ಷದಲ್ಲಿ ನಿಮಗೆ ಗೊತ್ತಿರ್ಬೋದು ಆಯನೂರು ಮಂಜುನಾಥ್ ಅಂತ ಹೇಳಿ, ಭಾಜಪದ ಒಳ್ಳೆ ಹೆಸರವರು. ಈಗ ಬೇರೆ ಪಕ್ಷದಲ್ಲಿದ್ದಾರೆ ಅವರು. ಇರಲಿ, ಅದು ಪಕ್ಷ ನಮಗೇನು ಬೇಕಾಗಿಲ್ಲ, ಮನುಷ್ಯ ಥರ ಬೇಕಾಗಿಲ್ಲ. ಸೊ ಆಗ ನನಗೊಂದು 10 ದಿನ ನಿರೂಪಣೆ ಅವಕಾಶ ಇತ್ತು. ಕಂಪ್ಲೀಟ್ ಕಾರ್ಯಕ್ರಮ ಅದು 10 ದಿನ ಅಂದರೆ ಎಷ್ಟು ಸಜ್ಜಾಗಬೇಕು ಅಂತ ನೀವೇ ಯೋಚನೆ ಮಾಡಿ. ಆವಾಗ ಪ್ರತಿಯೊಬ್ಬರು ಬಂದಿದ್ರಲ್ಲಿ, ಕಿಚ್ಚ ಸುದೀಪು, ಮುಖ್ಯಮಂತ್ರಿ ಚಂದ್ರು, ಹಂಸಲೇಖ ಅವರು, ಆಮೇಲೆ ಶ್ರುತಿ, ಪ್ರತಿಯೊಬ್ಬರು ಅಲ್ಲೇ ಪರಿಚಯ ಆಗಿದ್ದು ನನಗೆ. ಆಗ ನಮ್ಮ ಹುಡುಗಿದು ಬರ್ತ್ಡೇ ಹಿಂದಿಂದೆ ನನಗೆ ಪ್ಲ್ಯಾನ್ ಮಾಡಿ, ಯಾರೂ ಮಾಡಿರಬಾರ್ದು ಅಂಥ ಬರ್ತ್ಡೇ ನಾವು ಮಾಡಬೇಕು ಅಂತ ಸ್ವಲ್ಪ ಯೂನಿಕ್ಕಾಗಿ ಯೋಚನೆ ಮಾಡಿದೆ ನಾನು. ಆಗ ಅವಳು ಮಡ್ಲಕ್ಕಿ ಎಲ್ಲ, ಆದರೆ ಒಂದು ಸೀರೆ ಉಟ್ಕೊಬಂದಿಲ್ಲ ಅವಳು. ಸೀರೆ ಅಂದರೆ ಬೇರೆ ಡ್ರೆಸ್ ಹಾಕೊಂಬಂದಿದ್ಲು. ಸೀರೆ ಉಡಬೇಕಾಗಿತ್ತು. ಅಕ್ಕ ಹೌದಲ್ಲಕ್ಕ ಅಂದು ಒಳ್ಳೆಯದಾಗಿ ಒಂದು ಏನು ಕೊಟ್ವಿ, ಬಾಗಿನ ಕೊಟ್ವಿ. ಅದು ಇಂದಿಗೂ ಇದೆ. ಎಲ್ಲರಿಗೂ ತಲೆಬಾಗಿ ನಮಸ್ಕಾರ ಮಾಡಿ, ವೇದಿಕೆ, ದೊಡ್ಡ ವೇದಿಕೆ, ಅಲ್ಲಿ ನಮಸ್ಕಾರ. ಆ ವಿನಯತೆ ಎಲ್ರಿಗೂ ಇದ್ದರೆ ಒಳ್ಳೆಯದೇನೋ ಅಂತ ಅನಿಸುತ್ತೆ ಅಲ್ವಾ. ಉನ್ನತ ಸ್ತರಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ನಮ್ಮ ಮನಸ್ಸನ್ನು, ಮಸ್ತಕವನ್ನು ಚೆನ್ನಾಗಿ ಇಟ್ಕೋಬೇಕು. ಆ ಮಸ್ತಕದ ಒಳ್ಳೆ ಕಾರ್ಖಾನೆ ಅವರಲ್ಲಿದೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಮಾ. ಸೊ ನಮ್ಮ ತಾರಮ್ಮ ಅವರು ಒಂದು ಮಸ್ತಕದ ಒಳ್ಳೆಯ ಕಾರ್ಖಾನೆ ಅಂತ ಹೇಳಿದಿರಿ. ಸೊ ಅಲ್ಲಿಂದ ಇಲ್ಲಿವರೆಗೂ ಬಂದು ಅವ್ರಿಗೆ ನಮ್ಮ ಜೊತೆ ಸೇರಿ ಅವ್ರ ಬಗ್ಗೆ ಒಂದೆರಡು ಮಾತಾಡೋದಕ್ಕೆ ತುಂಬ ಖುಷಿ. ತುಂಬ ಅವಳಿಗೋಸ್ಕರನೇ ಬಂದಿದ್ದು. ಆದರೆ ಚಿತ್ರಸಂತೆ ಇಷ್ಟು ಮಟ್ಟಕ್ಕೆ ಏರಿಸುತ್ತೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಇಲ್ಲೆಲ್ಲ ಸಾಧಕರ ಮಾತು ಕೇಳಿದಾಗ ನಿಜವಾಗ್ಲೂ ನಾವೇನೂ ಇಲ್ಲ ಅಂತ ಅನಿಸುತ್ತೆ, ಏನೋ ಮಾಡಬೇಕು ಈಗ ಅನಿಸ್ತಾ ಇದೆ. ಮೊನ್ನೆ ಏನು ಅನಿಸ್ತು ಗೊತ್ತಾ ನನಗೆ, ನಂದು 60 ವರ್ಷ ಆಯಿತು, ಮುಗೀತು, ನಂದೆಲ್ಲ ಮಾಡಾಗಿದೆ. ನಾನು ಆಲ್ಮೋಸ್ಟ್ ಎಲ್ಲ ಮಾಡಾಗಿದೆ. ಸಾವಿರಾರು ಮಕ್ಕಳು ಯೋಗ, ಹಾಡು, ಗೀಡು ಎಲ್ಲ ಬೇಡ ಅನ್ನೋ ಅಷ್ಟು ಮಾಡಿದ್ದೀನಿ. ಅವಾಗ ಅಂದ್ಕೊಂಡೆ, ಈಗ ಯಾಕೆ ನಾವು ಕಾವಿ ಉಟ್ಕೋಬಾರ್ದು ಅಂತ. ಅಲ್ಲಿ ಪ್ರಾಮಿಸ್ಸು ಸೀರಿಯಸ್ಲಿ ನನ್ನ ಮಗಳ ಹತ್ರ ಅದೇ ಅಂದೆ, ಸಾಕು ಕಣೆ ಎಲ್ಲದೂ ಮುಗೀತು, ವೆಡ್ಡಿಂಗ್ ಆ್ಯನಿವರ್ಸರಿ ಮೊನ್ನೆ 41 ವರ್ಷ ಆಯಿತು, ಸಾಕು, ಇಷ್ಟೊತ್ತು ಸಂಸಾರ ಮಾಡಿದ್ದೀನಿ, ಇನ್ನೆಂತ ಅವ್ರ ಮುಖ ನೋಡೋದು, ನನ್ನ ಪಾಡಿ ನಾನೆಲ್ಲರೂ ಹೋಗ್ಬಿಡ್ತೀನಿ, ಕಾವಿ ಧರಿಸ್ಕೊಳ್ತೀನಿ ಅಂತ. ಇಲ್ಲಿ ಬಂದಾಗ ಅನ್ನಿಸ್ತು, ಕಾವಿ ಎಲ್ಲ ಇನ್ನು 10 ವರ್ಷ ದುಡಿಬೇಕು ಅಂತ ಅನ್ನಿಸ್ತು. ನೀವೇ ಸ್ಫೂರ್ತಿ ಅಂತೆಲ್ಲ. ಅದರಿಂದ ನಿಮ್ಗೆಲ್ರಿಗೂ ಧನ್ಯವಾದ ಹೇಳ್ತೀನಿ. ಹಾಗೆ ಗಿರೀಶ್ತಾರೆ ಅವರೇ, ಮತ್ತು ವೀರ ವನಿತೆ ಅಂತಿದೆ, ಇವತ್ತೇನಾದರೂ ಕತ್ತಿ ಕೊಡ್ತೀರಾ ನಮಗೆ? ಆರ್ಡ್ರ್ ಮಾಡಿದ್ವಿ ಮೇಡಮ್, ಬರುತ್ತೆ. ಕತ್ತಿ ಇಟ್ಕೊಂಡು ನಾವು ಮನೆಗೆ ಹೋಗ್ಬೋದು. ನಿಮಗೆ ಚಿತ್ರಸಂತೆ ಇನ್ನೂ ಹೆಚ್ಚೆಚ್ಚು ಸರಕನ್ನು ಹೊಂದಲಿ ಸಂತೆ ಅಂತ ಹೇಳ್ತಾ, ನಿಮಗೂ ಕೂಡ ಧನ್ಯವಾದಗಳು, ಅಭಿನಂದನೆಗಳು, ಶುಭಾಶಯಗಳು. ಥ್ಯಾಂಕ್ ಯು. ಹೊರಡೋಕ್ಕಿಂತ ಮುಂಚೆ ನಿಮ್ಮ ಮಧುರವಾದ ಕಂಠದಲ್ಲಿ ಒಂದು ನಿಮಿಷ ಒಂದು ಹಾಡು ಯಾವುದಾದ್ರು ಒಂದೇ ಒಂದು ನಿಮಿಷ. ನಿಮ್ಮನ್ನೆಲ್ಲ ನೋಡಿ ನಂಗೆ ನಾಲ್ಗೆ ಒಣಗ್ತಾ ಇದೆ, ಒಂಚೂರು ನೀರು ಕೊಟ್ಟಿದ್ರೆ ವಾಸಿ ಇತ್ತು. ಇಲ್ಲ ಸತ್ಯ ಯಾಕೆ ಇಷ್ಟು ನರ್ವಸ್ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲಪ್ಪ. ಸಾವಿರಾರು ಜನ ನಿರೂಪಣೆ ಮಾಡಿದ್ದೀನಿ ನಾನು. ನಿಮ್ಮ ಇಷ್ಟು ಜನ, ಯಾಕಂದ್ರೆ ಸಾಧಕರಲ್ಲ ನೀವೆಲ್ಲರೂ ಸಾಧಕರೇ, ಹಂಗಾಗಿ ಡಬ ಯಾವ್ದೇಳಮ್ಮ, ಗುರುದು ಹೇಳ್ಬಿಡ್ಲ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ. ನೋಡಿ ನಿಮ್ಮ ಹೆಸರು ಗೊತ್ತು. ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಧನ್ಯವಾದಗಳು ಸರ್, ಅವಕಾಶಕ್ಕಾಗಿ ಧನ್ಯವಾದಗಳು.
ಥ್ಯಾಂಕ್ ಯು. ಹಾಗೆ ಇವತ್ತು ನಮ್ಮ ಜೊತೆ ಕವಿತಾ ಅಜಯ್ ಸಿಂಗ್ ಅವರಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕವಿತಾ ಬನ್ನಿ. ಕವಿತಾ Empress of the Nation 2025 winner and founder Amrita Cinecraft and entrepreneur, and she is a change maker. Okay. ಮೇಡಮ್ ಬಗ್ಗೆ ವಿಶೇಷವಾಗಿ ಒಂದೇ ನಾನು ಕೇಳೋದು, ಮೇಡಮ್ ಇಸ್ ಅ ಚೇಂಜ್ ಮೇಕರ್. ಸೊ ಮೇಡಮ್, ಇನ್ ಟುಡೇಸ್ ಸಿಚುವೇಶನ್, ಓಕೆ, ಯು ಹ್ಯಾವ್ ಡನ್ ಲಾಟ್ ಆಫ್ ವುಮನ್ ಎಂಪವರ್ಮೆಂಟ್. ಸೊ what is that one thing you want to say for the women where that can bring the change? Good afternoon, good evening everyone. I'm really honored to be a part of this event, Chitra Sante. I think I've been associated with this event previously, and I would like to send a message to every woman that they need to come out with their hidden talents, and I think they need to achieve something in life. ಎಲ್ಲರಿಗೋಸ್ಕರ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಕಾರ್ಯಕ್ರಮನ ಮುಂದುವರಿಸುತ್ತಾ ಕೊಡುತ್ತೆ ಅಷ್ಟೊಂದು ವಿಚಾರಗಳಿದೆ, ಬಟ್ ಕೆಲವೊಂದು ವಿಶೇಷತೆ ಇರುವಂಥದ್ದೊಂದು ಅಂತ ಶುರು ಮಾಡ್ತಿದ್ದೀನಿ. 1985ರಿಂದ ಹಿಡಿದು ಇಲ್ಲಿವರೆಗೂ ಸರಿಸುಮಾರು 250ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕನ್ನಡ, ತಮಿಳು, ತೆಲುಗು ಎಲ್ಲ ಭಾಷೆಗಳಲ್ಲೂ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಡಾಕ್ಟರ್ ರಾಜ್ ಕುಟುಂಬದ ಎಲ್ಲ ಪೀಳಿಗೆಯಲ್ಲೂ ಆ್ಯಕ್ಟ್ ಮಾಡಿರುವಂಥ ನಟಿ ಇವರು. ಹಾಗೆ 1991ರಲ್ಲಿ ಕ್ರಮ ಅನ್ನೋ ಒಂದು ಸಿನಿಮಾ ಬರುತ್ತೆ, ಅಲ್ಲಿಂದ ಅವರು ರಾಜ್ಯ ಪ್ರಶಸ್ತಿನ ತಗೊಳ್ತಾರೆ. ಕ್ರಮ, ಮುಂಜಾನೆಯ ಮಂಜು, ಹಾಗೆ ಕಾನೂರ ಹೆಗ್ಗಡತಿ, ಮುನ್ನುಡಿ, ಸೈನೈಡ್, ಸರಿಸುಮಾರು 6 ರಾಜ್ಯ ಪ್ರಶಸ್ತಿಯನ್ನು ಪಡೆದಿರುವಂಥ ಏಕೈಕ ನಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಸಾಕಷ್ಟು ಪ್ರಶಸ್ತಿಗಳು, ಫಿಲ್ಮ್ ಫೇರ್, ಐಫಾ, ಹಾಗೆ ಸುವರ್ಣ, ಇವರು ಇಲ್ಲಿರುವಂಥ ಎಲ್ಲ ಪ್ರಶಸ್ತಿಗಳು ಬಂದಿರುವಂಥದ್ದು. ಇಲ್ಲಿ ವಿಶೇಷತೆ ಏನು ಅಂತಂದರೆ, ಇವರು ಅಭಿನಯಿಸಿರುವಂತಹ ಪೌರಾಣಿಕ, ಸಾಮಾಜಿಕ ಹಾಗೂ ಎಲ್ಲ ಥರದ ಒಂದು ಕ್ಯಾಟಗರಿಯ ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡಿರುವಂತಹ ಒಂದು ವಿಶೇಷ ನಟಿ. ಸೊ ಈ ಬಂಧನ, ಹಾಗೆ ಮೊದಲ ಸಲ ಭಾಗೀರಥಿ, ಶ್ರಾವಣಿ ಸುಬ್ರಹ್ಮಣ್ಯ, ಇತ್ತೀಚೆಗೆ ಬಂದಂಥ ಟಗರು ಪಲ್ಯ, ಸೊ ಎಲ್ಲ ಸಿನಿಮಾ ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಥರದ ಒಂದು ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಹಾಗೆ ಪ್ರಶಸ್ತಿಯನ್ನು ಗಳಿಸಿದ್ದಾರೆ ಅಂದರೆ ಇಷ್ಟೇ, ಜನ ಮನದಲ್ಲಿ ಉಳಿದಿರೋದಕ್ಕೋಸ್ಕರ ಅದು ಸಿಕ್ಕಿದೆ ಅನ್ನೋದು ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ, ನಿಮ್ಮದು ಕೂಡ. ಹಾಗೆ ಇದೆಲ್ಲದರ ಜೊತೆಗೆ 48ನೇ ರಾಷ್ಟ್ರೀಯ ಪ್ರಶಸ್ತಿಯನ್ನು ಹಸೀನಾ ಸಿನಿಮಾಗೆ ಇವರು ತಗೊಂಡಿದ್ದಾರೆ. ಸೊ ಇದು 2004ರಲ್ಲಿ ಅವರಿಗೆ ಬಂತು. ಬಹುಶಃ ತುಂಬ ಜನ ಗೊತ್ತಿರಲಿಕ್ಕಿಲ್ಲ, ನಾವು ಎಲ್ಲ ಪ್ರಶಸ್ತಿಗಳನ್ನು ನಾವು ತಗೊಳ್ಬೋದು, ಬಟ್ ಈ ನ್ಯಾಷನಲ್ ಅವಾರ್ಡ್ ಬೆಸ್ಟ್ ಆ್ಯಕ್ಟರ್ ಆ್ಯಂಡ್ ಬೆಸ್ಟ್ ಆ್ಯಕ್ಟ್ರೆಸ್ ಅನ್ನಿದೆಯಲ್ಲ, ಅದೊಂದು ತೊಗೊಂಡ್ಬಿಟ್ರೆ ಒಂಥರ ನಮ್ಮ ಅದೊಂದು ಎಲ್ಲರಿಗೂ, ಪ್ರತಿಯೊಬ್ಬ ನಟಿಗೆ ಅದೊಂದು ಗೋಲ್ ಅಂತೇವೆ, ಅದೊಂದು ಇದಿರುತ್ತೆ, ಓಕೆ ನಮಗದು ಬರಬೇಕು ಅಂದ್ಬಿಟ್ಟು. ಏನಕ್ಕಂದರೆ ಅಫ್ಕೋರ್ಸ್ ನಾನು ಹರಿವು ಅಂತ ಒಂದು ಸಿನಿಮಾ ಮಾಡಿದ್ದೀನಿ 2014ರಲ್ಲಿ. ಸೊ ಅದರಲ್ಲಿ ಸಂಚಾರಿ ವಿಜಯ್ಗೆ ಬೆಸ್ಟ್ ಆ್ಯಕ್ಟರ್ ಬಂತು, ನಾನು ಅವಳು ಹರಿವಿಗೆ ಬೆಸ್ಟ್ ಸಿನಿಮಾ ಅವಾರ್ಡ್ ಬಂತು. ನನಗೇನು ಅನಿಸಲಿಲ್ಲ, ಓಕೆ ನ್ಯಾಷನಲ್ ಅವಾರ್ಡ್ ಬರ್ತಿದ್ದೆ, ಅಷ್ಟೊಂದು ಒಳಗೆ ನಾವು ಚಿತ್ರಸಂತೆ ಅವಾರ್ಡ್ಸ್ ಎಲ್ಲ ಕೊಡ್ತಾ ಇದ್ದಿಲ್ಲ. ಬಟ್ ಯಾರೋ ಒಬ್ಬರು ಪುಣ್ಯಾತ್ಮರು ನನಗೆ ಹೇಳಿದ್ರು, ಸರ್ ಇಡೀ ನಮ್ಮ ಭಾರತ ದೇಶದ ಒಂದು ಜನಸಂಖ್ಯೆ 120 ಕೋಟಿ ಜನ ಇರ್ತಾರೆ, ಆ 120 ಕೋಟಿ ಜನದಲ್ಲಿ 50 ಜನಕ್ಕೆ ಸಿಗುತ್ತೆ ಅದು. ಆವಾಗ ನನಗೆ ಅದರದ್ದು ಗೊತ್ತಾಯ್ತು. ಸೊ ನನಗೆ ಆ ಒಂದು ಪುಣ್ಯ ನನಗೆ ದೇವರು ಕೊಟ್ಟರು, ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ. ಸೊ ಹಾಗಾಗಿ ಇದಿಷ್ಟು ಸಾಲದು ಅಂತ ಅಂದ್ಬಿಟ್ಟು ಇವರು 2009ರಲ್ಲಿ ತಮ್ಮ ರಾಜಕೀಯ ಜೀವನವನ್ನು ಕೂಡ ಶುರು ಮಾಡ್ತಾರೆ. ಆ ರಾಜಕೀಯ ಜೀವನ ಹೇಗಿದೆ ಅಂತ ಅಂದರೆ, ಅಲ್ಲೂ ಕೂಡ ಅವರು ಪುಟಿದೇಳುವಂಥ ಒಂದು ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸ್ತಾರೆ. ಸೊ ಇಷ್ಟೆಲ್ಲ ವಿಷಯಗಳನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅವರು ನಮ್ಮ ಇವತ್ತಿನ ವೀರ ವನಿತೆ 2026ರ ಶ್ರೀಮತಿ ತಾರಾ ಅನುರಾಧ ಅವರು. ದಯವಿಟ್ಟು ಅವ್ರನ್ನ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಇವತ್ತು ನಮ್ಮ ಜೊತೆಗೆ ನಮ್ಮೆಲ್ಲರ ಪ್ರೀತಿಯ ತಾರಮ್ಮ ಇದ್ದಾರೆ. ಸೊ ಅವರ ಒಂದು ಜರ್ನಿನ ನಾವು ನೋಡಿದ್ವಿ, ಅವರು ಬೇರೆ ಬೇರೆ ಸಾಂಗಲ್ಲಿ ಮಾಡಿರೋದನ್ನ ಎಲ್ಲವನ್ನು ನೋಡಿದ್ದೀವಿ.
ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ಓಕೆ. ಸೊ ಮೇಡಮ್, ಇಲ್ಲಿ ಬರೋದಕ್ಕಿಂತ ನಮ್ಮ ಕಾರ್ಯಕ್ರಮದ ವಿಶೇಷ ಏನು ಅಂತಂದರೆ, ಇಲ್ಲಿ ನಾನು ಪ್ರಶ್ನೆ ಕೇಳಲ್ಲ, ನಿಮ್ಮನ್ನು ಕರ್ಕೊಂಬಂದು ಕೂಡ್ಸೋದಷ್ಟೇ. ಅವರೆಲ್ಲರೂ ನಿಮ್ಮನ್ನು ನೋಡಿದ್ದಾರೆ, ಅವರ ಪ್ರಶ್ನೆಗಳಿಗೆ ನೀವು ಉತ್ತರಿಸ್ತೀರಾ. ಯಾಕಂದರೆ ನಾವು ಎಲ್ಲ ಕಡೆ ಪ್ರಶ್ನೆ ಕೇಳ್ತೀವಿ, ನೀವು ಉತ್ತರ ಕೊಡ್ತಾ ಇರ್ತೀರಾ. ಸೊ ಇದು ನನಗೆ ಯಾವಾಗಲೂ ಪಬ್ಲಿಕ್ ಜೊತೆಗೆ ನೀವು ಕನೆಕ್ಟ್ ಆಗಬೇಕು, ಆವಾಗ ನಟರಿಗೂ ಒಂದು ಖುಷಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದೆಲ್ಲನೂ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕಡೆಯಿಂದ ಇವತ್ತು 2 ವಿಚಾರ. ಒಂದು, ಈ ವೀರವನಿತೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಎಲ್ಲ ಹೆಣ್ಮಕ್ಳನ್ನ ಕರೆಸಿದ್ದೀವಿ. ಆಮೇಲೆ ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬರ್ತದೆ 8ನೇ ತಾರೀಕು. ಹಾಗಾಗಿ ಈ ಕಾರ್ಯಕ್ರಮನ ನಾವು ಹೊಂದಿಸ್ಕೊಂಡು ಮಾಡಿದ್ದೀವಿ. ಇದೆಲ್ಲದ್ರ ಜೊತೆಗೆ ಇನ್ನೊಂದು ವಿಶೇಷತೆ ಇದೆ, ಯಾಕೆ ಇವತ್ತು ಮಾಡ್ತಿದ್ದೀವಿ ಅಂತ ಅದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀನಿ ನಾನು. ಸೊ ನಮ್ಮ ಪ್ರಕಾರ ವುಮನ್ ಈಸ್ ಇಟ್ಸ್ ಕಂಪ್ಲೀಟ್, ಒಂದು ಪರಿಪೂರ್ಣವಾದಂತಹ ಒಂದು ಜೀವನ ಆಗಬೇಕು ಅಂತ ಅಂದರೆ, ನಮ್ಮ ಎಸ್ಪೆಷಲಿ ಗಂಡು ಮಕ್ಕಳ ಜೀವನದಲ್ಲಿ ಹೆಣ್ಮಕ್ಳಿದ್ರೇನೆ ಅದು ಎಲ್ಲತ್ರ ಒಂದು ತಾಯಿಯಾಗಿ, ಒಂದು ತಂಗಿಯಾಗಿ, ಒಬ್ಬ ಮಗಳಾಗಿ, ಹೆಂಡತಿಯಾಗಿ, ನಾವು ಅವಳು ಸೊಸೆಯಾಗೂ ಬರ್ತಾಳೆ ನಮ್ಮ ಮನೆಗೆ. ಸೊ ಈ ಥರದ ಬೇರೆ ಬೇರೆ, ನಾನು ಎಲ್ಲರಿಗೂ ಹೇಳ್ತೀನಿ, ಒಂದು ವುಮನ್ಗಿರೋ ಅಷ್ಟು ಡೈಮೆನ್ಷನ್ನು ಒಬ್ಬ ಮ್ಯಾನ್ಗಿಲ್ಲ ಅಂತ ಹೇಳ್ತೀನಿ. ಸೊ ಹಾಗಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಅಬೌಟ್ ವುಮನ್ಸ್ ಡೇ. ಎಲ್ರಿಗೂ ನಮಸ್ಕಾರ. ತುಂಬ ಸಂತೋಷ ಅನ್ನಿಸ್ತು ನಿಮ್ಮನ್ನೆಲ್ಲ ನೋಡಿ. ನೀವು ಡ್ಯಾನ್ಸ್ ಮಾಡೋದು ನಾನು ನೋಡಬೇಕು ಅಂತ ಆಸೆ ಇತ್ತು ನನಗೆ. ಇದು ಸರ್ಪ್ರೈಸೇ ಇದು. ನಾವು ಯಾವಾಗಲೂ ಮಾಡ್ತಾನೆ ಇರ್ತೀವಿ ತೆರೆ ಮೇಲೆ, ಆದರೆ ನೀವೆಲ್ಲ ಹೇಗೆ ಮಾಡ್ತೀವಿ ಅನ್ನೋದು ಖುಷಿ ಇತ್ತು. ಮೊಟ್ಟ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಿಮಗೆಲ್ರಿಗೂ. ಚಿತ್ರಸಂತೆ ಅನ್ನುವ ಒಂದು ಸಿನಿಮಾ ಮ್ಯಾಗ್ಝಿನ್ ಅದು ಸ್ಟಾರ್ಟ್ ಆದಾಗ ನಮಗೆ ಎಲ್ಲರಿಗೂ ತುಂಬ ಖುಷಿ ಅನಿಸಿತ್ತು. ಯಾಕಂದರೆ ನಾವೆಲ್ಲ ಸಿನಿಮಾದಲ್ಲಿ ಪಾತ್ರ ಮಾಡ್ತಿರುವಾಗ ಅದನ್ನು ಕಲಾವಿದರನ್ನಷ್ಟೇ ಅಲ್ಲ, ತಂತ್ರಜ್ಞರನ್ನು ಪರಿಚಯಿಸುವ ಮತ್ತು ಸಿನಿಮಾ ಬಗ್ಗೆ ಹೇಳುವ ಮತ್ತು ಹಲವಾರು ವಿಚಾರಗಳನ್ನು ಸಿನಿಮಾ ಬಗ್ಗೆ ಬೆಳಕು ಚೆಲ್ಲುವ ಒಂದು ಮಾಸಿಕ ಪತ್ರಿಕೆ ಅದು ಗಿರೀಶ್ ರಾವ್ ತಂದಾಗ. ಬಟ್ ಈಗ ಅದರ ಬೆಳವಣಿಗೆಗಳು ಬೇರೆಗಳೇ ಆಗಿದ್ದಾವೆ. ಅಂತಂದರೆ ಓದುವ ಅಭ್ಯಾಸ ಬಹಳ ಕಡಿಮೆ ಆಗೋಗಿದೆ ಎಲ್ರಿಗೂ ಕೂಡ. ಅದರಲ್ಲೂ ಸಿನಿಮಾ ಮ್ಯಾಗ್ಝಿನ್ನ ಕೊಂಡು ಓದುವಂಥ ಸಂಪೂರ್ಣ ಅಭ್ಯಾಸ ಎಲ್ರಿಗೂ ಹೊರಟೋಗಿದೆ. ಅದು ಸಿನಿಮಾದ ಏನಾದರೂ ಮ್ಯಾಗ್ಝಿನ್ ತೊಗೊಂಡು ಓದ್ತಿದ್ದಾರೆ ಅಂದರೆ ಅದು ಸಿನಿಮಾದವ್ರು ಮಾತ್ರ ಅನ್ನೋ ಥರನೂ ಆಗೋಗಿದೆ. ಅವ್ರದ್ದು ನೋಡ್ಕೊಳ್ಳೋದು ಮತ್ತು ಅವ್ರದ್ದು ಏನು ಇದೇ ವಿಚಾರಗಳನ್ನ ನೋಡ್ಕೊಳ್ಳೋದು ಅಂತೇಳಿ. ಅಥವಾ ಈಗ ಎಲ್ಲರ ಕೈಲೂ ಮೊಬೈಲ್ ಇರೋದ್ರಿಂದ ನೋಡಿ, ಇಲ್ಲೇ ಒಂದು 50 ಮೊಬೈಲ್ ಕಾಣಿಸ್ತಿದೆ ನನಗೆ. ಎಲ್ಲ ಮೊಬೈಲಲ್ಲೇ ಸುದ್ದಿ ಬರೋದ್ರಿಂದ ಸುದ್ದಿವಾಹಿನಿಗೆ ಆಗಲಿ, ನ್ಯೂಸ್ ಪೇಪರ್ಗೂ ಆಗಲಿ. ಆದರೆ ನಾವೆಲ್ಲ ಮೊದಲೇನಾದ್ರು ನಮ್ಮ ಬೆಳಗ್ಗೆ ಎದ್ದ ತಕ್ಷಣ ನಮಗೇನಿತ್ತು ಇರ್ತಿತ್ತು ಅಂದರೆ ದೇವ್ರ ನಾಮ ಅದೆಲ್ಲ ಹೇಳಾದ್ಮೇಲೆ ನಾವು ನ್ಯೂಸ್ ಪೇಪರ್ನ ನೋಡೋವಂಥದ್ದು. ಅದು ನ್ಯೂಸ್ ಪೇಪರ್ ಇಲ್ಲ ಅಂದರೆ ಏನೋ ಕಳ್ಕೊಂಡಿರೋ ಥರ. ಏನಾದರೂ ಹಿಂದಿನ ದಿನ ರಜಾ ಇದ್ಬಿಟ್ರೆ, ಹಬ್ಬದ ದಿನ ಗಿರೀಶ್ರೆ, ಅಯ್ಯೋ ನಾಳೆ ನ್ಯೂಸ್ ಪೇಪರ್ ಬರಲ್ವಾ ಅನ್ನೋ ಥರ. ಅಂದರೆ ಏನೋ ಒಂದು ಕಳ್ಕೊಂಡ್ಬಿಟ್ಟಿವ, ನ್ಯೂಸ್ ಪೇಪರ್ ಇಲ್ಲ, ಅದು ಇಲ್ಲವೇ ಇಲ್ಲ. ಈಗ ಎಲ್ಲ ನ್ಯೂಸ್ಗಳು ಎಲ್ಲನೂ ಟಕ 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 ಅಂತ ಬರ್ತಾನೆ ಇರ್ತವೆ. ಈ ಎಲ್ಲ ಸಂಕಷ್ಟದ ಕಾಲದಲ್ಲಿಯೂ ಕೂಡ ಚಿತ್ರಸಂತೆ 1 ತಿಂಗಳು ಪ್ರತಿ ಕೂಡ ಬರದೆ ಮಾರ್ಕೆಟ್ಗೆ, ಪ್ರತಿ ತಿಂಗಳು ಆ ಮಾರ್ಕೆಟ್ಗೆ ಕಷ್ಟಪಟ್ಟು ತರ್ತಾರೆ. ತಂದಿದ್ದಷ್ಟೇ ಅಲ್ಲದೆ ಎಷ್ಟೋ ಜನ ಚಿತ್ರ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಕಲಾವಿದರಿಗೆ ಆ ವರ್ಷ ಚೆನ್ನಾಗಿ ಅವರೇನಾದರೂ ಸಾಧನೆ ಮಾಡಿ ಚೆನ್ನಾಗಿ ಮಾಡಿದರೆ ಅವರನ್ನು ಗುರುತಿಸಿ ಪ್ರಶಸ್ತಿಗಳನ್ನ ಕೊಡ್ತಾರೆ. ನನಗೆ ಗೊತ್ತು ಅವ್ರ ಸಂಕಷ್ಟ ಏನು ಅಂತ. ಏಕೆಂದರೆ ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ನೋವಿದ್ದರೂ, ಎಷ್ಟೇ ಆರ್ಥಿಕವಾಗಿ ಕಷ್ಟ ಇದ್ದರೂ ಕೂಡ ಗಿರೀಶ್ ಮತ್ತು ನಮ್ಮ ನಿಮ್ಮ ಗುರು ವಿನಾಯಕ ಆಗಲಿ ಇಡೀ ತಂಡ ಒಂದು ದಿನ ನಾವು ಸೋತಿದ್ದೀವಿ ಅಂತ ಕೈ ಇಡಲಿಲ್ಲ. ಅಂದರೆ ಸೋಲಿಲ್ಲ, ಸೋತ ಮುಖ ಇರಲಿಲ್ಲ. ಅಥವಾ ಅಯ್ಯೋ ನನಗೆ ಆಯಿತು, ನಮಗೆ ನಡ್ಸೋಕ್ಕಾಗಲ್ಲ ಅಂತ ನಿಲ್ಲಿಸಲಿಲ್ಲ. ಇದಿಷ್ಟೆಲ್ಲ ಆದಮೇಲೆ ಕೂಡ ಮಧ್ಯದಲ್ಲಿ ವೀರವನಿತೆ ಅಂತ ಪ್ರಾರಂಭ ಮಾಡಿ ಮಹಿಳೆಯರನ್ನು ಗುರುತಿಸುವಂಥ ಒಂದು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದಿರಿ. ಎಲ್ಲಿ ಮಹಿಳೆಯರನ್ನು ಗೌರವಿಸ್ತಾರೋ ಅಲ್ಲಿ ಖಂಡಿತ ಮಹಾಲಕ್ಷ್ಮಿ ನೆಲೆಸ್ತಾರೆ. ಯಾವಾಗಲೂ ಅಷ್ಟೇ ನೀವು ಹೇಳಿದ್ರಿ, ಒಬ್ಬ ಹೆಣ್ಣು ತಾಯಿಯಾಗಿ, ತಂಗಿಯಾಗಿ, ಗೆಳತಿಯಾಗಿ, ಮಗಳಾಗಿ, ಪುರುಷನೂ ಅಷ್ಟೇ ರೀ, ತಂದೆ ಆಗ್ತಾನೆ, ಅಣ್ಣ ಆಗ್ತಾನೆ, ಗಂಡ ಆಗ್ತಾನೆ, ಮಗ ಆಗ್ತಾನೆ. ನಾವು ಏನೇನು ಪಾತ್ರಗಳನ್ನು ಮಾಡ್ತೀರಿ ಎಲ್ಲ ಪಾತ್ರಗಳು ನೀವು ಇರ್ತೀರಿ. ನೀವೇನೇನು ಪಾತ್ರಗಳನ್ನು ಮಾಡ್ತೀರಿ ಅಂದರೆ ಏನೇನು ಈ ಸಮಾಜದಲ್ಲಿ ಈ ಇದರಲ್ಲಿ ಇರ್ತೀರಿ, ಆ ಎಲ್ಲ ಇದರಲ್ಲೂ ನಾವು ಹೆಣ್ಮಕ್ಳು ಇರ್ತೇವೆ. ನಾವು ಎಲ್ಲಿಯೂ ಹೆಣ್ಣು ಮಕ್ಕಳನ್ನು, ನನಗೆ ಯಾವಾಗಲೂ ನನಗೊಂದು ನಾನುಡಿ ಎಲ್ಲರೂ ಹೇಳ್ಬಿಡೋರು, ಎ ಬಿಹೈಂಡ್ ಸಕ್ಸಸ್ಫುಲ್ ಮ್ಯಾನ್ ದೇರ್ ಈಸ್ ಎ ವುಮೆನ್ ಅಂದ್ಬಿಡೋರು. ತಾಯಿನೋ ಅಮ್ಮನೋ ಅದು ಟೀಚರೇ. ನಾನು ಯಾಕ್ರಿ ಬಿಹೈಂಡ್ ಅಂತೀರಾ ಹೆಣ್ಣನ್ನು? ಪಕ್ಕದೆಲ್ಲ ಇಟ್ಕೊಳ್ರಿ,
Next to every successful man, there is a woman. Or sometimes, behind every successful woman, there may be a man or not. ಇರಬಹುದು, ಇಲ್ಲದೇನೂ ಇರಬಹುದು. ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ, ಹೆಣ್ಣು ಮಕ್ಕಳು ಒಂದು ಸಂಕಲ್ಪ ಮಾಡಿದ್ರೆ ಅದರಲ್ಲಿ ಸೋಲು ಖಂಡಿತ ಇರಲ್ಲ. ತನ್ನ ಮಕ್ಕಳನ್ನು ಬೆಳೆಸಬೇಕು, ತನ್ನ ಮಕ್ಕಳನ್ನು ಮನೆಯನ್ನು ನೋಡಬೇಕು, ತನ್ನ ಮಕ್ಕಳನ್ನು ಅಂದರೆ ಇಡೀ ನನ್ನ ಮನೆಯನ್ನು ಒಂದು ದೇವಸ್ಥಾನದಾಗೆ ನೋಡ್ತಾ ಇದ್ದಾಳೆ ಅಂದರೆ ಅದು ಹೆಣ್ಮಕ್ಳಿಂದ ಮಾತ್ರ ಸಾಧ್ಯ ಅಲ್ವಾ ಸರ್? ಅದು ನನ್ನ ಗಂಡ್ಮಕ್ಳು ಇಲ್ಲ ಅಂತ ಹೇಳ್ತಿಲ್ಲ ಸರ್. ನಮ್ಮ ತಂದೆಯವರು ಅಷ್ಟೇ ಕಾರಣ ಆಗ್ತಾರೆ, ನನ್ನ ಯಜಮಾನರು ಅಷ್ಟೇ ಕಾರಣ ಆಗ್ತಾರೆ, ನನ್ನ ಮಗನೂ ಅಷ್ಟೇ ಕಾರಣ ಆಗ್ತಾನೆ, ಎಲ್ಲವೂ ಸತ್ಯ. ಆದರೆ ನಮಗೆ ಎಲ್ಲಿಂದರೆ ನಮಗೆ ಎಲ್ಲಿಯೋ ಒಂದು ಕಡೆ ನಮ್ಮನ್ನು ಬೆನ್ನು ತಟ್ಟುವಂಥ, ನಮ್ಮನ್ನು ಮೆಚ್ಚಿಕೊಳ್ಳುವಂಥ ಅಥವಾ ನಮ್ಮನ್ನು ನೀನು ಚೆನ್ನಾಗಿ ಮಾಡಿದೆ ಅನ್ನೋ ಥರ ಕೆಲವು ಮಾತುಗಳು, ಕೆಲವು ವ್ಯಕ್ತಿತ್ವಗಳು ಇಲ್ಲದೆ ಇರೋದ್ರಿಂದ ಎಲ್ಲಿಯೋ ನಾವು ಹಿಂಜರಿತೀವಿ ಅಷ್ಟೇ. ನಮಗೇನಂದರೆ ಬೇರೆಯವರು ಸಕ್ಸಸ್ ನೋಡೋದು ಭಾಳ ಖುಷಿ. ನಮ್ಮ ಯಜಮಾನರು ಏನಾದರೂ ಸಾಧನೆ ಮಾಡಿಬಿಟ್ರೆ ನಾವು ಪಡೋಷ್ಟು ಖುಷಿ ಇನ್ನು ಯಾರೂ ಇಲ್ಲ. ನಾನು ಒಂದು 2-3 ಜನದ ಮಾತ್ರ ನೋಡಿದೆ ಆ ಹೆಣ್ಮಗಳು ಇಂಟರ್ವ್ಯೂ ಮಾಡಬೇಕಾದ್ರೆ. ಬಟ್ ಎಲ್ಲರೂ ಹೇಳ್ತಿದ್ದು ನಮ್ಮ ಯಜಮಾನ್ರ ಕಾರಣ, ನಮ್ಮ ಮನೆ ಕುಟುಂಬ ಕಾರಣ, ನಮ್ಮ ಮಕ್ಕಳ ಕಾರಣ. ಯಾವುದೇ ಹೆಣ್ಮಕ್ಳು ನಾನು ಕಾರಣ ಅಂತ ಹೇಳಿದವ್ರು ಭಾಳ ಕಡಿಮೆ. ನಾನು ಅಂದರೆ ನಾವು ಹೆಣ್ಮಕ್ಳು ಹಿಂಗೆ ಅಂತಂದರೆ ಒಂದು ತಿಂಗಳ ಸಂಬಳ ಏನಾದರೂ ಫಸ್ಟ್ ಕೆಲಸಕ್ಕೆ ನಾವೆಲ್ಲ ಹೋದರೆ ಸರ್, ಗಂಡ್ಮಕ್ಳಿಗೂ ಹೆಣ್ಮಕ್ಳಿಗೆ ಇರೋ ವ್ಯತ್ಯಾಸ ಹೇಳ್ಬಿಡ್ತೀನಿ. ಒಬ್ಬ ಗಂಡಸು ಫಸ್ಟು ಅವನು ಒಂದು ಹೊಸ ಕೆಲಸಕ್ಕೆ ಸೇರಿ ಒಂದು ಸಂಬಳ ತೊಗೊಂಡ್ರೆ ಫಸ್ಟು ಒಂದು ಮಾಡೋದು ಏನು ಅಂತಂದರೆ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡ್ತಾನೆ, ತನ್ನ ಅಕೌಂಟಲ್ಲಿ ದುಡ್ಡು ಹಾಕ್ತಾನೆ. ಹೆಣ್ಮಕ್ಳು ಸರ್ ಫಸ್ಟ್ ಸಂಬಳ ತಗೊಂಡ್ರೆ ಸರ್, ಅವ್ರು ಮದುವೆ ಆಗಲಿಲ್ಲ ಅಂದರೆ ಸರ್, ಮದುವೆ ಆದರೆ ಬೇರೆ, ಮದುವೆ ಆಗದಿದ್ದರೆ ಹೇಳ್ತೀನಿ, ಮದುವೆ ಆಗದಿದ್ದರೆ ಫಸ್ಟು ತಾಯಿಗೆ ಸೀರೆ ತೊಗೊಳ್ತಾಳೆ ಸರ್, ತಂದೆಗೆ ಏನಾದರೂ ಒಂದು ಗಿಫ್ಟ್ ತಗೊಳ್ತಾಳೆ ಸರ್, ಅಣ್ಣ ತಮ್ಮಂದ್ರಿದ್ದರೆ ಅವ್ರಿಗೆಲ್ರಿಗೂ ಗಿಫ್ಟ್ ತಗೊಳ್ತಾಳೆ ಸರ್, ಅದು ಫ್ರೆಂಡ್ಸ್ ಇದ್ದರೆ ಅವ್ರಿಗೂ ಸ್ವೀಟ್ ತಗೊಳ್ತಾಳೆ ಸರ್, ಗಿಫ್ಟ್ ಕೊಡೋಕೆ ಆಗದೆ ಇದ್ರೂ ಫಸ್ಟು ಸಂಭ್ರಮ ಪಡ್ತಾಳೆ, ಎಲ್ರಿಗೂ ಹಂಚ್ಬಿಟ್ಟು ಆಮೇಲೆ ನನ್ನ ಫಸ್ಟ್ ಸಂಬಳ ಬಂತು. ತುಂಬ ಜನ ಏನು ಅಂದ್ಕೊಳ್ತಾರೆ ಸರ್, ಏನು ತೋರಿಸ್ಕೊಳ್ತಾಳಪ್ಪ ಇವಳು, ಏನು ಮೆರೀತಾಳಪ್ಪ ಇವಳು ಅಂತ ಅಂದ್ಕೊಳ್ತಾರೆ. ಇಲ್ಲ ಸರ್, ಅವಳಿಗೆ ಏನು ಇಷ್ಟ ಅಂತಂದರೆ ತನ್ನ ಜೊತೆ ತನ್ನವರೆಲ್ಲರೂ ಚೆನ್ನಾಗಿರಬೇಕು ಅಂತ. ಗಂಡಸು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡೋದು ತಪ್ಪಲ್ಲ ಸರ್, ಅದು ತುಂಬ ದೂರದ ಆಲೋಚನೆ ಮಾಡಿ ತನ್ನ ಅಕೌಂಟನ್ನು ತಾನು ನೋಡ್ಕೊಳ್ತಾನೆ. ಹೆಂಗೆ ಅಂತಂದರೆ ಏನೇ ಒಂದು ಮನೆಯನ್ನಾಗಲಿ, ಒಂದು ಇದನ್ನಾಗಲಿ, ಒಬ್ಬ ಮಗನಾಗಲಿ ಅಂದರೆ ನಾನು ಹೇಳೋದು, ತನ್ನ ಹೆಂಡತಿಗೆ ಒಳ್ಳೆ ಗಂಡ ಹೇಗೆ ಸಿಗ್ತಾನೆ, ಹೇಗಂತಂದರೆ ಸರ್, ಒಂದು ಗಂಡ ಒಳ್ಳೆಯವನಾಗಬೇಕು ಅಂತಂದರೆ ಅವರ ತಾಯಿಗೆ ಒಳ್ಳೆ ಮಗನಾಗಿದ್ದರೆ ಮಾತ್ರ ಒಬ್ಬ ಹೆಂಡತಿಗೆ ಒಳ್ಳೆ ಗಂಡನಾಗಕ್ಕೆ ಸಾಧ್ಯ. ಯಾವಾಗಲೂ ಅಷ್ಟೇ ಅಮ್ಮ, ಎಲ್ಲರೂ ಅಷ್ಟೇ. ಯಾವುದೇ ಮನೆಗೆ ಹೋದರೆ ಫಸ್ಟು ನಾವು ಹುಟ್ಟಿದ ಮನೆಯಲ್ಲಿ ಒಂದು 20-25 ವರ್ಷ, 30 ವರ್ಷ, ಮ್ಯಾಕ್ಸಿಮಮ್ 35 ವರ್ಷನ ಇದ್ದರೂ ನಾವು ಹೋಗೋದು ಅತ್ತೆ ಮನೆಗೆ ಹೋದಾಗಲೂ ಕೂಡ ನಮ್ಮ ತಾಯಿಗೆ ಎಷ್ಟು ಗೌರವ ಕೊಡ್ತೀವೋ ಅಷ್ಟೇ ಗೌರವ ನಮ್ಮ ಅತ್ತೆಗೆ ಕೊಡಬೇಕು. ಯಾಕಂದರೆ ಅವರು ನಮ್ಮ ಎರಡನೇ ತಾಯಿ ಅಲ್ಲ, ಮೊದಲನೇ ತಾಯಿ. ಯಾಕಂದರೆ ನಮ್ಮ ಮುಕ್ಕಾಲು ಜೀವನ ನಾವು ಕಳೆಯೋದು ನಮ್ಮ ಗಂಡಂದ್ರ ಮನೆಯಲ್ಲೇ. ಹೆಣ್ಣು ಮಕ್ಕಳಿಗೆ ಅಫ್ಕೋರ್ಸ್ ನನಗೆ ತುಂಬ ಜನ ನನ್ನ ಔಟ್ಡೇಟೆಡ್ ಅಂತ ಅಂತಾರೆ, ಏನಾದರೂ ಅಂದ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ನಾನು ಹೇಳೋದು ಏನಂದರೆ ಹೆಣ್ಣು ಮಕ್ಕಳಿಗೆ ಫಸ್ಟ್ ನಮ್ಮ ಮೇಡಮ್ ಹೇಳ್ತಾ ಇದ್ರು, ಡಾಕ್ಟ್ರು, ಹೆಲ್ತ್, ಅಫ್ಕೋರ್ಸ್ ಹೆಲ್ತ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಮೋರ್ ದ್ಯಾನ್ ದಿ ಹೆಲ್ತ್. ಹೆಣ್ಮಕ್ಳಿಗೆ ಏನು ಇಂಪಾರ್ಟೆಂಟ್ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ? ಕ್ಯಾರೆಕ್ಟರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾರು ಏನಾದರೂ ಅಂದ್ಕೊಳ್ಳಿ, ನಿಮ್ಮ ಆತ್ಮಸ್ಥೈರ್ಯಕ್ಕೆ, ನಿಮ್ಮ ಆತ್ಮಕ್ಕೆ ನೀವು ಶುದ್ಧವಾಗಿದ್ದೀರಾ, ನೀವು ಸರಿಯಾದ ದಾರಿಯಲ್ಲಿ ನಡೀತಾ ಇದ್ದೀರಾ, ಅದು ಕೊಡುವಂಥ ಸಂತೋಷ ಇನ್ನು ಯಾವುದು ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಸಂತೋಷಕ್ಕೆ ಯಾರನ್ನೂ ನೀವು ಇದು ಮಾಡ್ಕೋಬೇಡಿ, ನಿಮ್ಮ ಸಂತೋಷ ನಿಮ್ಮಲ್ಲೇ ಇರುತ್ತೆ. ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಖಂಡಿತವಾಗ್ಲೂ ಮಾಡಿ. ಯಾವ ಕೆಲಸ ಮಾಡೋದ್ರಿಂದ ನಮಗೆ ಗೌರವ ಸಿಗುತ್ತೆ, ಯಾವ ಕೆಲಸ ಮಾಡೋದ್ರಿಂದ ನಮ್ಮ ಮನೆಯವರಿಗೆ, ಹೆತ್ತವರ ಮನೆಗೆ ಮತ್ತು ಹೊತ್ತವರ ಮನೆಗೆ ಗೌರವ ಸಿಗುತ್ತೋ ಅದನ್ನು ಕಣ್ಣು ಮುಚ್ಕೊಂಡು ಮಾಡಿರಿ. ಏನಾದ್ರಿಂದ ದೊಡ್ಡದು ಯಾವುದು ಚಿಕ್ಕದು ಯಾವುದು ಅಂತ ಇಲ್ಲವೇ ಇಲ್ಲ. ಎವ್ರಿ ವರ್ಕ್ ಇಸ್ ದಿ ವರ್ಕ್ ಇಸ್ ಗಾಡ್. ಅದನ್ನು ಅಂದ್ಕೊಂಡ್ಬಿಟ್ರೆ ನಾವೆಲ್ಲನೂ ಎಲ್ಲ ಕಡೆಯೂ ಗೆಲ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗಿರೀಶ್. ಒಂದು 3 ವರ್ಷದಿಂದ ಮಾಡ್ತಿದ್ದೀರಾ ವೀರವನತೆ. ಅದು ನಾನು ನೋಡಿದೆ ಇದರಲ್ಲಿ ಅಶ್ವಿನಿ, ಪ್ರಿಯಾಂಕಾ, ಈ ಥರ ಹೆಣ್ಣುಮಕ್ಕಳನ್ನ ಗುರುತಿಸಿ ಅವರು ಎಲ್ಲೆಲ್ಲಿಂದನೋ ಶಾಂತಕ್ಕ ಹೇಳಿದ್ರು, ನಾನು ಸುಮ್ಮನೆ ನಾನಿದ್ದೀನಿ ಅಂತ ಒತ್ತುಬಿಟ್ಟೆ, ಮತ್ತು ಲಿಂಕ್ ಓಪನ್ ಆಗೋಯಿತು ಅಂತ. ಆ ರೀತಿ ಅವರನ್ನು ಗುರುತಿಸಿ ಅವರನ್ನು ಇಲ್ಲಿ ಕರೆಸಿ ಅವ್ರ ಪ್ರಶಸ್ತಿ ಕೊಡ್ತಿರೋದು ನನಗೂ ತುಂಬ ಅತ್ಯಂತ ಖುಷಿ ಅನಿಸಿದೆ, ಅತ್ಯಂತ ಸಂತೋಷ ಅನಿಸಿದೆ. ನಿಮ್ಮೆಲ್ಲ ಇಡೀ ಟೀಮ್ಗೆ ಕೂಡ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು.
ಎಸ್ ಮ್ಯಾಮ್, ಈಗ ಏನು ಅಂತ ಅಂದರೆ ಇಷ್ಟು ತನಕ ನಾವೆಲ್ಲ ಕ್ವಶನ್ ಕೇಳಿದ್ದೀವಿ, ನಿಮಗೆ ಸಾಕಾಗಿ ಸುಸ್ತಾಗಿ ಹೋಗ್ಬಿಟ್ಟಿರುತ್ತೆ ನಿಮಗೆ. ಈಗ ಇವರಿಂದ 1, 2 ಅಥವಾ 3 ಕ್ವಶನ್ಗಳನ್ನು ನಾನು ತೆಗೆದುಕೊಳ್ತೀನಿ. ಸೊ ಯಾರಾದರೂ 2 ಅಥವಾ 3 ಕ್ವಶನ್ಗಳು ಮ್ಯಾಕ್ಸಿಮಮ್ ಸಾಕು ಅಂತ ಅನ್ಸುತ್ತೆ. ಸೊ ಯಾರು ಕೇಳ್ತೀರಾ? ಯಾರ್ಯಾರೆಲ್ಲ ಕೇಳ್ತೀರಾ ಕೈ ಎತ್ತಿ, ನಾನು ಅವ್ರ ಹತ್ರ ಬಂದ್ಬಿಡ್ತೀನಿ ಪಟ್ ಅಂತ. ಓಕೆ, 3 ಜನ ಹ್ಯಾಂಡ್ ರೈಸ್ ಮಾಡಿದಿರಾ. ನಿಮ್ಮ ಕ್ವಶನ್? ಮ್ಯಾಮ್ ನಮಸ್ತೆ. ಈ ಏನು ಸಾಮಾಜಿಕವಾಗಿ ನೀವು ಗುರುತಿಸ್ಕೊಂಡಿರ್ಬೋದು, ನಿಮ್ಮ ಅಭಿನಯ ಈ ಎಲ್ಲ ಕ್ಷೇತ್ರಗಳಲ್ಲಿ ಸಮತೋಲನವನ್ನು ಹೇಗೆ ಕಾಪಾಡಿಕೊಂಡ್ರಿ ಅನ್ನೋದು ನನ್ನೊಂದು ಪ್ರಶ್ನೆ. ಒಬ್ಬ ಹೆಣ್ಮಗಳಿಗೆ ರೆಸ್ಪಾನ್ಸಿಬಿಲಿಟಿಗಳನ್ನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳೋದೇ ಬೇಕಾಗಿಲ್ಲಮ್ಮ. ಒಬ್ಬ ಹೆಣ್ಮಗಳಾಗಿ ಹುಟ್ಟಿದ ತಕ್ಷಣ ನಮ್ಗೆ ಗೊತ್ತಿಲ್ದಂಗೆ ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ತೊಗೊಂಡಿರ್ತೀವಿ. ನಿಮಗೆ ನೋಡಿ, ಹೆಣ್ಮಕ್ಳಿರೋ ಮನೆ ನೋಡಿ, ಗಂಡ್ಮಕ್ಳಿರೋ ಮನೆ ನೋಡಿ. ಒಂದು ಹುಡುಗ ಯಾರಾದರೂ ನೆಂಟರು ಬಂದರೆ ಒಳಗೆ ರೂಮಲ್ಲಿ ಸೇರ್ಕೊಂಡ್ಬಿಡ್ತಾನೆ. ಒಂದು ಹುಡುಗಿ ಯಾರಾದ್ರು ನೆಂಟರು ಬಂದರೆ ಓಡ್ಬಂದು ನೀರು ಬೇಕಾ, ನೀರು ಕೊಡ್ತಾರೆ. ನಾವು ಹೇಳ್ಕೊಟ್ಟಿರಲ್ಲ ಅದೇನು, ನೀವು ಬಂದು ಹಿಂಗೆ ಮಾಡು, ಇದು ಕೊಡು, ಹಂಗೆ ಮಾತಾಡು. ನನ್ನ ಮಗ ಇರೋದು ನನಗೆ ಅದೇ ಬೇಜಾರು. ಅವ್ನಿಗೆ ಬಾರೋ ಇಲ್ಲಿ ಮಾತಾಡ್ಸಿ ಬಾ, ಇಲ್ಲಿ ಅವ್ರು ನಮಸ್ಕಾರ ಮಾಡಬಾ ಅದೆಲ್ಲ ಹೇಳ್ತಿರ್ತೀನಿ ನಾನು. ಅಲ್ಲ, ಇತ್ತೀಚೆಗೆ ಜೆನ್ಸಿ ಅಂತ ಯಾರೋ ಮಾತಾಡಿದ್ರು, ಜೆನ್ಸಿ ಜನ್ರೇಷನ್ ನೀವೇ ಅಲ್ವಾ ಡಾಕ್ಟ್ರ್? ಹಾಗೆ ಮಾತಾಡ್ಬೇಕಾದ್ರೆ ಅದು ಗೊತ್ತಿಲ್ಲ. ಈಗ ಹೆಣ್ಮಕ್ಳು ಹಿಂಗೆ ಅವ್ರೂ ಹಾಗೆ ಮಾಡ್ತೀಯಾರೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಆದರೆ ಒಬ್ಬ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು ರೆಸ್ಪಾನ್ಸಿಬಿಲಿಟಿ. ಇಟ್ ಕಮ್ಸ್ ನ್ಯಾಚುರಲಿ. ಸೊ ನನ್ನ ತಾಯಿ ಬರೀ ಹೌಸ್ ವೈಫೇ ಆಗಿದ್ದರೂ ಸಹ ಅವ್ರು ಮಾಡ್ತಿರೋ ಮಲ್ಟಿ ಟಾಸ್ಕ್ಗಳೆಲ್ಲ ನಾವು ಮಾಡೋಕ್ಕೆ ಸಾಧ್ಯನೇ ಇಲ್ಲಮ್ಮ. ಇವಾಗ ಎವ್ರಿಬಡಿ ಹ್ಯಾಸ್ ದ ಸೇಮ್ ಒಂದು ಇದು. ವಿ ಡೋಂಟ್ ಹ್ಯಾವ್ ಟೈಮೇ ಇಲ್ಲ ನಮಗೆ, ಟೈಮೇ ಇಲ್ಲ. ನಮ್ಮ ಅಮ್ಮ ಇದ್ದಾಗಲೂ 24 ಗಂಟೆನೇ, ನಾನಿದ್ದಾಗಲೂ 24 ಗಂಟೆನೇ, ನನ್ನ ಮಗನ ಕೊಟ್ಟರು ಅವ್ರಿಗೂ 24 ಗಂಟೆ. ನಮಗೆ ಯಾಕೆ ಟೈಮ್ ಇಲ್ಲ ಮಧ್ಯದಲ್ಲಿ? ನನ್ನ ತಾಯಿ ಎಲ್ಲ ಮಾಡ್ತಿದ್ರು ಅಲ್ವಾ, ನಮಗೆ ಮಧ್ಯದಲ್ಲಿ ಟೈಮೇ ಇಲ್ಲಮ್ಮ. ನಮಗೆ ಫೋಟೋ ನೋಡ್ಕೊಳ್ಳೋಕೆ ಟೈಮ್ ಇಲ್ಲ, ಇನ್ಸ್ಟಾಗ್ರಾಮ್ ನೋಡೋಕೆ ಟೈಮ್ ಇಲ್ಲ, ವಾಟ್ಸಪ್ ಅದೇ ಟೈಮು. ಬೆಳಗ್ಗೆ ಎದ್ದ ತಕ್ಷಣ ನಾನು ಒಂದು ಸತಿ ಯಾವುದೋ ದೇವ್ರ ಫೋಟೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ವಾಟ್ಸಪ್ಪಲ್ಲಿ. ಆಮೇಲೆ ಎಲ್ಲ ಚೆನ್ನಾಗಿದೆ ಅಂದರು. ಓಕೆ ಬಿಡಿ. 2 ದಿನ ಹಾಕ್ಲಿಲ್ಲಮ್ಮ, ಏನಕ್ಕೆ ಹುಷಾರಿಲ್ವಾ ಅಂತ ಕೆಲ ಶುರು ಮಾಡ್ಬಿಟ್ಟು. ಯಾಕಂದರೆ ಇನ್ನಿರ್ತಾರಮ್ಮ, ನೀವು ಹಾಕಿದ್ದು ನೋಡಿ ದೇವ್ರ ಫೋಟೋ ನೋಡಿ ಎದ್ದೊಳ್ತೀವಿ ಅನ್ನೋರು ತುಂಬ ಜನ ಇದ್ದಾರೆ. ಇಲ್ಲ ಫಸ್ಟ್ ವರ್ಷಲ್ಲ ನಿಮ್ಮದು ದೇವ್ರ ಫೋಟೋ ನೋಡ್ಬಿಡ್ತೀವಿ ಅನ್ನೋರು ಇದ್ದಾರೆ. ಅಂದರೆ ಆ ಥರ ವಿ ಶುಡ್, ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ನನಗೆ ಏನಿಲ್ಲ ಸರ್. ಏನು ಕೊಟ್ಟರು ನಾನು ಮಾಡ್ತೀನಿ ಕೆಲಸ. ಬಟ್ ನನ್ನ ಮನೇಲಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿಬಿಟ್ಟೇ ಬಂದು ಕೆಲಸ ಮಾಡ್ತೀನಿ ಅಲ್ವಾ. ನೀವೆಲ್ಲ ಎಷ್ಟೊಂದು ಜನ ವರ್ಕಿಂಗ್ ವುಮೆನ್, ಡೆಫಿನೆಟ್ಲಿ ನೀವು ಮನೇಲಿ ಬೆಳಗ್ಗೆ ತಿಂಡಿ ಮಾಡಿ, ಕಾಫಿ ಮಾಡಿ, ಎಲ್ಲ ಮಾಡಿ, ಅತ್ತೆಗೆ ತಗೋ, ಮಾವನಿಗೆ ತಗೋ, ಗಂಡನಿಗೆ ತಗೋ, ಮಗನಿಗೆ ಅದೆಲ್ಲ ಮಾಡ್ತಾನೆ ಹೊರಗಡೆ ಬರ್ತೀನಿ ಅಲ್ವಾ. ಅದನ್ನು ನಮ್ಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಅದು ನಿಮ್ಮ ಹಾಗೆ ನಾನು ಅಷ್ಟೇ, ನಾನು ಸಿನಿಮಾದಲ್ಲಿದ್ದೀನಿ, ನೀವು ಅಲ್ಲಿದ್ದೀರ ಅಷ್ಟೇ, ಇನ್ನೇನಿಲ್ಲ. ಮೇಡಮ್, ಬಹುಶಃ ತುಂಬ ಹೆಣ್ಮಕ್ಳಿಗೆ ಹೊಡೆದ ಇರೋ ಕ್ವಶನ್ ಏನಂದರೆ, ಶೂಟಿಂಗಲ್ಲಿ ಹೋಗ್ಬಿಟ್ಟು ಆ್ಯಕ್ಟ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಮನೆ ಹೆಂಗೆ ಮೇಂಟೈನ್ ಮಾಡ್ತಾರೆ ಟೈಮಿಂಗ್ಸು ಅಂತ, ಅದಕ್ಕೊಂದು ಟಿಪ್ಸ್. ಅಂದರೆ ಮನೇಲಿ ಡ್ಯಾನ್ಸ್ ಮಾಡಬೇಕು ಅದು ಶೂಟಿಂಗಲ್ಲಿ ಬರೀ ಅವ್ರು ಹೇಳ್ಕೊಟ್ರೆ ಮಾತ್ರ ಮಾಡೋದು. ನಾನು ಐ ಆಮ್ ನಾಟ್ ಎ ಗುಡ್ ಡ್ಯಾನ್ಸರ್. ನನಗೆ ಡ್ಯಾನ್ಸ್ ಮಾಡೋದು ಭಾಳ ಕಷ್ಟ. ಬಟ್ ಅವ್ರು ಏನು ಹೇಳ್ಕೊಡ್ತಾರೆ ಮಾಡಿಬಿಡ್ತೀನಿ ಅಷ್ಟೇ. ಬಟ್ ಮನೆಗೆ ನನಗೆ ಡೈಲಾಗ್ ಕೂಡ ನನ್ನ ಸಿನಿಮಾದಲ್ಲಿ ತುಂಬ ಫೇಮಸ್ ಆಗಿ ಅದು ತುಂಬ ಇದಾಗಿ ಅದಾದಮೇಲೆ ಕೂಡ ನನಗೆ ನೆನಪಿರಲ್ಲ. ನನಗೆ ಆವಾಗ ಏನೇನು ಡೈಲಾಗ್ ಹೇಳಿರ್ತೀನಿ ಆವಾಗ ಹೇಳ್ತೀನಿ, ಮರ್ತೋಗ್ತೀನಿ, ಬರ್ತೀನಿ. ಬಟ್ ಮನೆಯಾಗೆ ಇರ್ತೀನಿ ಅಷ್ಟೇ, ಅಲ್ಲಿ ಪಾತ್ರವಾಗಿರ್ತೀನಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈಗ 2ನೇ ಕ್ವಶನ್ ಮ್ಯಾಮ್ ಪ್ಲೀಸ್. ಮೇಡಮ್, ನನ್ನ ಹೆಸರು ಕೀರ್ತಿ ಕಿರಣ್ ಕುಮಾರ್ ಅಂತ. ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಥ್ಯಾಂಕ್ ಯು. ಸಕಲೇಶ್ಪುರದಿಂದ ಬಂದಿದ್ದೀನಿ ನಾನು. ಮೇಡಮ್, ನಿಮ್ದೊಂದು ಫಿಲಮ್ ಡೈಲಾಗ್ ನಂಗೆ ಯಾವಾಗಲೂ ನೆನಪಿರುತ್ತೆ, ನನ್ನ ಮಗ ಟಾಪಲ್ಲಿ ಬರ್ತಾನೆ ಅಂತ. ಮ್ಯಾಮ್, ಆ ಡೈಲಾಗ್ ನಂಗಂತೂ ಸಖತ್ ಇಷ್ಟ. ನನ್ನ ಮಗನೂ ಈಗ 2nd PUC ಮ್ಯಾಮ್. ನಾನು ಚಿಕ್ಕದ್ರಿಂದ ಅದು ಕೇಳಿದಾಗಿಂದ ನನ್ನ ಮಗನೂ ಟಾಪಲ್ಲಿ ಬರ್ತಾನೆ ಅಂತ ಕಾಯ್ತಾನೆ ಇದ್ದೀನಿ ಮೇಡಮ್. ಇನ್ನೂ ಟಾಪಲ್ಲಿ ಬಂದಿಲ್ಲ, ಈ ಸರಿ 2nd PUC. ಬಟ್ ಆ ಡೈಲಾಗ್ ಅಂತ ಅವ್ನಿಗೆ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ. ಮತ್ತು ನಿಮ್ಮ ಸಹಜ ಅಭಿನಯ ಹೆಂಗೆ ಅನಿಸುತ್ತೆ ಅಂದರೆ, ನೀವು ಮಾತಾಡ್ತಾ ಇರ್ತೀರ ಶೋಗಳಲ್ಲೆಲ್ಲ, ಹೆಸರು ಬಾರೋ ಹೋಗೋ, ಈ ಥರದ್ದು ಮಾತುಗಳು ಹೆಂಗೆ ಅನಿಸುತ್ತೆ ಅಂದರೆ ಆಪ್ತತೆ. ಇದು ಹೆಂಗೆ ಬರುತ್ತೆ ನಿಮಗೆ ಅನ್ನೋದು ನನಗೆ ತುಂಬ ಅನಿಸುತ್ತೆ. ನಮ್ಮನೆ ಮಗಳು, ನಮ್ಮ ಅಕ್ಕನೋ ತಂಗಿನೋ, ಈ ಥರ ಫೀಲ್ ಬರುತ್ತೆ. ಇದರ ಜೊತೆಗೆ ನೀವು ಅಭಿನಯ ಮಾಡ್ತೀರಲ್ವ ಮ್ಯಾಮ್, ತುಂಬ ಸಹಜ ಅಭಿನೇತ್ರಿ ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರಾ? ಕನ್ನಡಿ ಮುಂದೆ ನಿಂತು ಅಥವಾ ಪ್ರತಿದಿನ ಹಿಂದಿನ ದಿನ ನಿಮಗೆ ತುಂಬ ತಯಾರಿ ಇರುತ್ತಾ? ಇದ್ರ ಬಗ್ಗೆ ಹೇಗೆ ಅಂತ ತಿಳ್ಕೊಳ್ಳೋಕೆ ಕುತೂಹಲ ಅಷ್ಟೇ ಮ್ಯಾಮ್. ಒಂದು ಈಗೇನು ನಮ್ಮ ಮನೆಯಲ್ಲಿ ನಾನು ಹುಟ್ಟಿದಾಗ ಬೆಳೆದಿದ್ದು ಎಲ್ಲನೂ ತುಂಬ ಒಟ್ಟು ಕುಟುಂಬದಲ್ಲಿ. ಅತ್ತೆ ಮಾವ ಅತ್ತೆ ಮಾವ, ಚಿಕ್ಕಪ್ಪ, ದೊಡ್ಡಪ್ಪ, ಈ ಥರ ಎಲ್ಲ ತುಂಬ ದೊಡ್ಡ ಮನೆ ನಮ್ಮದು. ಒಂದು 22-30 ಜನ ಇರ್ತಿದ್ವಿ ಮನೆಯಲ್ಲಿ, ನಮ್ಮ ತಾತನ ಮನೆಯಲ್ಲಿ. ಸೊ ಅಲ್ಲಿ ಎಲ್ಲರೂ ಚಿಕ್ಕಪ್ಪ, ದೊಡ್ಡಪ್ಪ, ಅಪ್ಪ, ಅಂಕಲ್, ಆಮೇಲೆ ಸ್ವಲ್ಪ ಬೆಳೀತಾ ಆಂಟಿ, ಅಂಕಲ್ ಅಂತೆಲ್ಲನೂ ಕರಿತಾ ಇದ್ವಿ. ಮತ್ತು ಎಲ್ಲರೂ ಒಟ್ಟೊಟ್ಟಿಗೆ ಇರೋದ್ರಿಂದ ನಮ್ಗೆ ತುಂಬ ಜನ, ನಾವು 12-13 ಜನ ಮಕ್ಕಳು. ನಮಗೆಲ್ಲ ಮಕ್ಕಳಿಗೆಲ್ಲ ಹಾಲಲ್ಲೇ ಮಲಗಿಸ್ತಾ ಇದ್ದಿದ್ದು. ನಮಗೆ ಎಲ್ಲ ದೊಡ್ಡವ್ರು ಮಾತ್ರ ಅವ್ರವ್ರ ರೂಮಲ್ಲಿ ಇರ್ತಾ ಇದ್ದಿದ್ದು. ನಮಗೆಲ್ಲ ಒಂದೇ ಹಾಲಲ್ಲಿ ಒಂದೇ ಸೊಳ್ಳೆ ಪರದ.
ಅವಾಗ ಸೊಳ್ಳೆ ಪರದೆಗಳು ಕಟ್ಕೊಳ್ತಾ ಇದ್ವಿ, ಈಗ ಸೊಳ್ಳೆ ಪರದ ಹೊರಟೋಗಿದ್ದೇವಲ್ಲ. ಅದು ಒಂದು 4 ಮೂಲೆಯಲ್ಲಿ ಕಟ್ಕೊಂಡು ನಮ್ಮ ಹಾಸಿಗೆಗಳನ್ನು ನಾವೇ ಹಾಸ್ಕೋಬೇಕಿತ್ತು. ಬೆಳಗ್ಗೆ ಎದ್ದ ತಕ್ಷಣ ನಾವೇ ಹಾಸಿಗೆ ಸುತ್ತಿಟ್ಟು ನಮ್ಮ ತಂದೆ ತಾಯಿಯಂದ್ರೆ ಮಂಚದ ಅಡಿಯಲ್ಲೇ ಹಾಸಿಗೆ ಇಡಬೇಕಿತ್ತು. ಆಮೇಲೆ ಅದೆಲ್ಲ ನಮಗೆ ಅಭ್ಯಾಸ. ಅಥವಾ ಆ ಅಭ್ಯಾಸದಿಂದ ನನಗೆ ಸಿನಿಮಾನೂ ಅಷ್ಟೊಂದು ಜನ ನೋಡಿ ನನಗೆ ಯಾರು ಅವರು ಬೇರೆಯವರನ್ನೇ ಅನ್ನಿಸ್ತಿರಲಿಲ್ಲ. ನಮ್ಮ ಚಿಕ್ಕಪ್ಪನೋ ದೊಡ್ಡಪ್ಪನೋ ಇವರು ಅವರು ಅಂತ ಅವ್ರ ಥರನೇ ಮಾತಾಡ್ಬಿಡ್ತಿದ್ದೆ. ಮೊದಲಿಂದನೂ ಹಾಗೆ ಮಾತಾಡ್ಕೊಂಡು ಬಂದಿದ್ದು. ನಾನೇನಾದರೂ ತುಂಬ ಬಹುವಚನದಲ್ಲಿ ನಮಸ್ಕಾರ ಚೆನ್ನಾಗಿದ್ದೀರಾ ಅಂದರೆ ಇವರೇನೋ ನನ್ನ ಬೈತಾವ್ರು ಏನೋ ಥರದಲ್ಲೂ ಇದ್ದಾರೆ ಜನ. ನನ್ನ ತಾರಮ್ಮ ಏನೋ ಬಾರ ಈ ಕಡೆ ಅಂದರೆ ಅಬ್ಬಾ ಅಮ್ಮ ಈಗ ಸಹಜವಾಗಿದ್ದಾರೆ ಇವ್ರಿಗೂ ಅಂತ. ಸೊ ಅದು ರೂಢಿ ಆಗೋಗಿದೆ ಮೊದಲಿಂದ. ಇದು ಅದಕ್ಕೆ ಬಹುಶಃ ಹಿನ್ನೆಲೆ ನನ್ನ ಮನೆ ಅಂತಲೇ ಅನಿಸುತ್ತೆ. ಇನ್ನೇನೋ ಪ್ರಶ್ನೆ ಕೇಳಬೇಕಂತ ಮುಂದುವರಿಸಿ ಏನೋ ಕೇಳಿದೆ. ತಾಲೀಮು ಮಾಡ್ತೀರಾ ಅಂತ, ಪ್ರಾಕ್ಟೀಸ್ ಮಾಡ್ತೀರಾ ಅಂತ. ಡೆಫಿನೆಟಾಗಿ ಮಾಡಬೇಕಮ್ಮ, ಡೆಫಿನೆಟಾಗಿ ಮಾಡಬೇಕು. ಯಾಕೆಂದರೆ ಎಷ್ಟೋ ಪಾತ್ರಗಳು ನಾವಲ್ಲದ ಪಾತ್ರಗಳು ಸಿಗ್ತವೆ. ಅದು ನಮಗೆ ಹತ್ತಿರವಾದ ಪಾತ್ರಗಳು ಆದರೂ ಕೂಡ, ಏಕೆಂತಂದರೆ ಅದನ್ನು ಒಬ್ಬ ನಿರ್ದೇಶಕ, ಒಬ್ಬ ಬರಹಗಾರ ಎಷ್ಟೋ ದಿನಗಳ ಕಾಲ ಅದನ್ನು ತಗೊಂಡು ಅದನ್ನು ಕನ್ಸೀವ್ ಮಾಡಿರ್ತಾರೆ, ಆ ಪಾತ್ರಗಳ ಸೃಷ್ಟಿ ಮಾಡಿರ್ತಾರೆ. ಅವರ ಸೃಷ್ಟಿಗೆ ನಾನು ತಲುಪಬೇಕು ಅಂತಂದರೆ ನಾನು ತಾಲೀಮು ಮಾಡಲೇಬೇಕು, ಪ್ರಾಕ್ಟೀಸ್ ಮಾಡಲೇಬೇಕು. ಅದನ್ನು ನ್ಯಾಚುರಲಾಗಿ ಮಾಡಿಕೊಂಡೇ ಹೋಗ್ತೀವಿ ನಾವು. ಥ್ಯಾಂಕ್ ಯು ಸೋ ಮಚ್ ಮಾ. ಈಗ ಮುಂದಿನ ಕ್ವಶನ್ ಮ್ಯಾಮ್ ಪ್ಲೀಸ್. ನಮಸ್ತೆ ತಾರಮ್ಮ. ನಮಸ್ತೆ ಕಂದ. ನಾನು ಅಹಲ್ಯ ಅಂತ, ಬೆಂಗಳೂರಿಂದಲೇ ಬಂದಿರೋದು. ನಿಮ್ಮನ್ನ ತುಂಬ ವರ್ಷದಿಂದ ನಾನು ನೋಡ್ತಾನೆ ಬಂದಿದ್ದೀನಿ. ತುಂಬ ಹೀರೋಗಳ ಜೊತೆ ವರ್ಕ್ ಮಾಡಿದ್ದೀರಾ. ರಿಯಲಿ ಪ್ರೌಡ್ ಆಫ್ ಯು. ನಿಮ್ಮನ್ನು ನೋಡ್ತಾ ಇದ್ರೆ ನಮಗೆ ಇನ್ಸ್ಪಿರೇಷನ್ ಅಂತ ಅನಿಸುತ್ತೆ. ಅದೇ ಥರ ಎಷ್ಟೋ ಹೆಣ್ಮಕ್ಳಿದ್ದಾರೆ. ಕೆಲವೊಂದು ಸತಿ ಏನಾಗುತ್ತೆ, ಹೆಣ್ಮಕ್ಳು ಎಷ್ಟೇ ಸ್ಟ್ರಾಂಗ್ ಆಗಿದ್ರು, ಅವ್ರು ಎಷ್ಟೇ ಸ್ಟೆಬಿಲಿಟಿ ಆಗಿದ್ರು, ಒಂದು ಪಾಯಿಂಟ್ ಆಫ್ ವ್ಯೂವಲ್ಲಿ ಒಂದು ಸಮಯದಲ್ಲಿ ಅವ್ರು ಕುಗ್ಗೋಗ್ತಾರೆ. ಆ ಒಂದು ಸಮಯದಲ್ಲಿ ಆ ಥರ ಹೆಣ್ಮಕ್ಳಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಯಾಕಂದರೆ ಹೇಳೋದು ಎಮೋಷ್ನಲಿ ಗಂಡ್ಮಕ್ಳು ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಅಂತ ಹೇಳ್ತಾರೆ, ಬಟ್ ಹೆಣ್ಮಕ್ಳು ತುಂಬ ಅದರಲ್ಲಿ ವೀಕ್ ಅಂತ ಹೇಳ್ತಾರೆ. ಕೆಲವು ವಿಚಾರ ಅಂತ ಬಂದಾಗ ಎಲ್ಲ ಅವ್ರಿಗೆ ಒಂದು ಸಪೋರ್ಟಿವ್ ಅನ್ನೋದು ಬೇಕು. ಎಷ್ಟೋ ಹೆಣ್ಮಕ್ಳಿಗೆ ಸಪೋರ್ಟ್ ಅನ್ನೋದೇ ಇರಲ್ಲ, ಬ್ಯಾಕ್ಗ್ರೌಂಡ್ ಅನ್ನೋದಿರಲ್ಲ, ಅವ್ರೊಂದು ಬ್ಯಾಕ್ ಬೋನ್ ಅಂತ ಇರಲ್ಲ. ಒಬ್ಬರೇ ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತಾರೆ, ಈ ಥರ ಎಲ್ಲ ಇರ್ತಾರೆ. ಆ ಥರ ಇದ್ದಾಗ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಸಮ್ಟೈಮ್ಸ್ ಅವ್ರ ಒಂದು ಪಾಯಿಂಟಲ್ಲಿ ವೀಕ್ ಅಂತ ಆದಾಗ ಆ ಒಂದು ಹೆಣ್ಮಕ್ಳಿಗೆ ನಿಮ್ಮ ಕಡೆಯಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಆಸೆಗಳನ್ನ ಭಾಳ ಕಡಿಮೆ ಮಾಡ್ಕೋಬೇಕು ನಾವು. ಓಕೆ, ಆಸೆಯೇ ದುಃಖಕ್ಕೆ ಮೂಲ ಅಂತ ಬುದ್ಧನೇ ಹೇಳಿದ್ದಾರೆ. ಆಮೇಲೆ ಯಾವುದೇ ಇದನ್ನು ಕೂಡ ಫಾಸ್ಟಾಗಿ ನಮಗೆ ಸಕ್ಸಸ್ ಸಿಗಬೇಕು ಅನ್ನೋದ್ರ ಬಗ್ಗೆ ನಾವು ಮಾಡಬಾರ್ದು. ಅಂದರೆ ಈಗ ಮಾಡಿದ ತಕ್ಷಣ ನಾನು ಯಶಸ್ಸಾಗ್ಬಿಡ್ಬೇಕು, ನಾನು ಇಲ್ಲಿ ಬಂದ ತಕ್ಷಣ ಮಿನಿಸ್ಟರ್ ಆಗಿಬಿಡ್ಬೇಕು, ಅಲ್ಲಿ ಬಂದ ತಕ್ಷಣ ಅದಾಗ್ಬಿಡ್ಬೇಕು, ಹಿಂಗಾಗ್ಬಿಡ್ಬೇಕು, ಹಂಗಾಗ್ಬಿಡ. ಇನ್ನೂ ಸ್ಟಾರ್ಟೇ ಆಗಿರಲ್ಲ, ಅದಕ್ಕೆ ಮುಂಚೆನೇ ಎಲ್ಲ ಕನಸು ಕಟ್ಬಿಟ್ಟಿರ್ತೀವಿ ನಾವು. ಯಾಕಂದರೆ ನಾವು ಹೆಣ್ಮಕ್ಳು ಮೋಸ್ಟ್ ಆಫ್ ದಿ ವುಮೆನ್ ಆರ್ ತುಂಬ ನಾವು ಇಮ್ಯಾಜಿನರಿ ಲೈಫಲ್ಲೇ ಬದುಕೋದು ಜಾಸ್ತಿ. ಅಂದರೆ ಭಾಳ ಅಂದ್ಕೊಂಡ್ಬಿಡ್ತೀವಿ, ಅದನ್ನು ಅಂದ್ಕೊಳ್ಬಾರ್ದು. ಅಂದರೆ ಆಸೆ ಯಾವಾಗಲೂ ತುಂಬ ಆದರೆ ಅದಕ್ಕೆ ನಮಗೆಲ್ಲೋ ದುಃಖ ಕೊಡ್ತಾ ಹೋಗುತ್ತೆ. ಅದು ನಾನು ಇದು ಮಾಡಬೇಕು, ಅದು ಮಾಡಬೇಕು, ಹಂಗಾಗಬೇಕು, ಹಿಂಗಾಗಬೇಕು ಅಂತ. ಆಮೇಲೆ ಇನ್ನೊಂದು ಏನು ಅಂದರೆ, ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ಟು ಎನಿ ಒನ್. ನಿಮ್ಮ ಪಕ್ಕದಲ್ಲಿರೋರ್ನು ಕೂಡ ನೀವು ಕಂಪೇರ್ ಮಾಡ್ಕೋಬೇಡಿ. ಯು ಆರ್ ಎನ್ ಇಂಡಿವಿಜುವಲ್. ನೀವೊಬ್ಬರೇ ಸಾಧಕರು. ನಿಮ್ಮ ಸಾಧನೆನ ನೀವೇ ಮಾಡಬೇಕೇ ಹೊರತು ನಿಮ್ಮ ಸಾಧನೆಯನ್ನು ಬೇರೆಯವ್ರು ಬಂದು ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಬೇಡಿ. ಸಮಟೈಮ್ಸ್ ಇಫ್ ಯು ಆರ್ ಸೋ ಲಕ್ಕಿ, ಆ ಸಕ್ಸಸ್ ಬೇಗ ಬಂದುಬಿಡುತ್ತೆ. ಅಲ್ಲ, ಅದರ್ವೈಸ್ ಯು ಸ್ಟ್ರಗಲ್. ಆಮೇಲೆ ಏನಂದರೆ ಆ ಸಕ್ಸಸ್, ನನಗೆ ಒಂದು ಹೀರೋಯಿನ್ ಆಗಬೇಕು ಅಂದರೆ ಅಮ್ಮ, ನನ್ನ ಸಿನಿಮಾದಲ್ಲಿ 20 ವರ್ಷ ನನ್ನ ಜೀವನದಲ್ಲಿ ನಾನು ದಾಟ್ಬಿಟ್ಟಿದ್ದೆ. ಅಂದರೆ ಸಿನಿಮಾ ಜೀವನ 20 ವರ್ಷ ಆದಮೇಲೆ ನಾನೊಬ್ಬ ಹೀರೋಯಿನ್ ಅಂತ ಗುರುತಿಸ್ಕೊಂಡಿದ್ದು. ಮಧ್ಯದಲ್ಲಿ ಬಂದಿದ್ದರೂ ಕೂಡ ಅದು ಸ್ಟಡಿಯಾಗಿರಲಿಲ್ಲ. ಸೊ ಒಂದು ಸಕ್ಸಸ್ ಒಂದು ಇದಾಗಬೇಕು ಅಂತಂದರೆ ಯು ಶುಡ್ ವೆಯ್ಟ್. ಆಮೇಲೆ ಯಾವಾಗಲೂ ನಮ್ಗೆ ಅವಸರದಲ್ಲಿ ನಾವು ಏನಾದರೂ ಹುಡ್ಕಕ್ಕೆ ಹೋದರೆ ನಾವು ದಾರಿ ತಪ್ತಾ ಹೋಗ್ತೀವಿ. ಒಂದು ಸಾರಿ ಹೆಣ್ಮಕ್ಳು ನಾವು ದಾರಿ ತಪ್ಪಿದ್ರೆ ಆ ದಾರಿ ಸರಿ ಮಾಡ್ಕೊಳ್ಳೋಕ್ಕೆ ಇನ್ನೂ ಒಂದಷ್ಟು ವರ್ಷ ಬೇಕು. ಅಥವಾ ನಾವು ಒಂದು ಸತಿ ಬ್ರೇಕ್ ಡೌನ್ ಆಗಿ ಅಥವಾ ನಮಗೆ ಅಯ್ಯೋ ಇದು ಆಗಲ್ಲಪ್ಪ ಅಂತ ಬಿದ್ದೋದ್ರೆ ಅದು ಎದ್ದೋಳಕ್ಕೆ ಒಂದು ಸ್ವಲ್ಪ ವರ್ಷ ಬೇಕು. ಅದರಿಂದ ಡೋಂಟ್ ಡೂ ದ್ಯಾಟ್. ಈ ಮಾಡ್ತಾ ಹೋಗಿ ಫಲಾಫಲ ಭಗವಂತನ ಹತ್ರ ಇದ್ದೇ ಇರುತ್ತೆ. ಯಾರೋ ಆಮೇಲೆ ಇನ್ನೊಂದು ಇವರೇನೋ ಮಾಡಿದ್ರು, ಅವರೇನೋ ನನಗೆ ತೊಂದರೆ ಮಾಡಿದ್ರು, ಇವರಿಂದ ನನಗೆ ತೊಂದರೆ ಆಯಿತು, ನಾವೆಲ್ಲ ಒಂದು ಸತಿ ತುಂಬ ಈಸಿಯಾಗಿ ತಪ್ಪಿಸ್ಕೊಳ್ತೀವಿ. ಒಂದು ನಿಜ ಹೇಳಬೇಕು ಅಂದರೆ, ಯಾರ ಹಣೆ ಬರಹವನ್ನು ಯಾರು ಕೂಡ ಅಳಿಸೋಕ್ಕೂ ಆಗಲ್ಲ, ತಿದ್ದಕ್ಕೂ ಆಗಲ್ಲ. ನಮ್ಮ ಹಣೆ ಬರಹವನ್ನು ನಾವೇ ಬರ್ಕೋಬೇಕು, ನಮ್ಮ ಜೀವನವನ್ನು ನಾವೇ ಮಾಡಬೇಕು ಅಂತ ತಿಳ್ಕೊಂಡ್ಬಿಟ್ರೆ ಇಟ್ಸ್ ವೆರಿ ಈಸಿ. ಥ್ಯಾಂಕ್ ಯು ಸೋ ಮಚ್.
ಬಹುಶಃ ನಮ್ಮ ಮುಂದಿನ ವರ್ಷದ ವಿಶ್ವ ಮಹಿಳಾ ದಿನಾಚರಣೆವರೆಗೂ ಎಷ್ಟು ಬೇಕೋ ಅಷ್ಟು ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ದು. ಸೊ ಓಕೆ, ಮೂವಿಂಗ್ ಆನ್, ಒಂದು ಸ್ಮಾಲ್ ನಮ್ಮ ಚಿತ್ರಸಂತೆಯ ಒಂದು ಸಣ್ಣ ಸೆಗ್ಮೆಂಟ್ ಮಾಡೋಣ. ಸೊ ಮೇಡಮ್, ನೀವು ತುಂಬ ಜನ ನಟ ನಟಿಯ ಜೊತೆಗೆ ನಿಮ್ಮ ಅಭಿನಯ ನೀವು ಮಾಡಿದ್ದೀರ. ಸೊ ನಾನು ಒಂದಷ್ಟು ನಟರುಗಳ ಹೆಸರು ಹೇಳ್ತಾ ಹೋಗ್ತೀನಿ. ಸೊ ನೀವು ಸಿಟ್ಟಾಗಿ ಏನು ಹೇಳ್ಬೋದು ಅಂತ ನಿಮಗೆ ಅವ್ರ ಹೆಸರು ಹೇಳಿದ ತಕ್ಷಣ ನಿಮ್ಗೇನೋ ಒಂದು ಅಂದರೆ, ಫಾರ್ ಎಕ್ಸಾಂಪಲ್ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅಂದ ತಕ್ಷಣ ಇದನ್ನು ಹೇಳ್ಬಿಟ್ಟಿದ್ದೀನಿ ತುಂಬ ಕಡೆ. ಅಣ್ಣವರು ಅಂದ ತಕ್ಷಣ ಅವರು ಎಲ್ಲದರಲ್ಲೂ ದೇವರನ್ನು ನೋಡುವ ಅವರ ಭಕ್ತಿ ನನಗೆ. ಶಂಕರ್ ನಾಗ್ ಅವರ ಒಂದು ಹುರುಪುತನ ಅಥವಾ ಅವರ ಆಕ್ಟಿವಿಟಿ, ಅಂದರೆ ಯಾವಾಗಲೂ ಆಕ್ಟಿವ್ ಆಗಿರೋದು, ಯಾವಾಗಲೂ ಒಂಥರ ನಾವೀಗ ಬಗ್ಲಿ ಅಂತೆಲ್ಲ ಅಂತೀವಿ. ಒಂದು ದಿವಸನೂ ನಾನು ಆ ಮನುಷ್ಯನ ಕೈ ಕೊಟ್ಕೊಂಡು ಸುಮ್ಮನೆ ಕೂತ್ಕೊಂಡು ಏನೋ ಯೋಚನೆ ಮಾಡ್ಕೊಂಡು ನೋಡಲೇ ಇಲ್ಲ. ಏನಾದರೂ ಕೂತಿದ್ರು, ಏನು ಕೆಲಸ ಇಲ್ಲ ಅಂದರೆ ಅದು ನ್ಯೂಸ್ ಪೇಪರ್ ತೊಗೊಂಡು ಅದರದ್ದು ಏನಾದರೂ ಒಂದು ಕ್ರಾಸ್ ವರ್ಡ್ ಬರೆಯೋದು, ಇದು ಬರೆಯೋದು, ಏನೋ ಒಂದು ಮಾಡ್ತಾಯಿದ್ರು. ಅದು ಒಂದು ಆ ಸೋಂಬೇರಿತನನೇ ಇಲ್ಲದೆ ಇರುವಂಥ ಒಬ್ಬ ಮನುಷ್ಯ ಅಂದರೆ ಅದು ಶಂಕರ್ ನಾಗ್. ವಿಷ್ಣು ಸರ್ ನನಗೊಂಥರ ಮಾನಸಿಕ ಗುರುಗಳು ಅಂತ ನೀವೇನು ಹೇಳ್ತೀವಿ ಅವನಿಗೆ. ಸೊ ಆ ಥರ ಅಂದರೆ ಅವರಲ್ಲಿ ಇದ್ದ ಆಸಕ್ತಿ ಇದೆಯಲ್ಲ, ಜೀವನ ಆಸಕ್ತಿ, ಆ ಆಸಕ್ತಿ ಅವರು ಎಷ್ಟು ಅವರು ಆರೋಗ್ಯ ಕಡೆಯಲ್ಲಿ ತುಂಬ ನೋವನ್ನು ಪಟ್ಟರು, ಅವರು ಆರೋಗ್ಯ ಕೆಟ್ಟಿತ್ತು. ಅದಾದರೂ ಕೂಡ ಅವರು ಒಂದು ಸಣ್ಣ ಆಸಕ್ತಿಯನ್ನು ಕಳ್ಕೊಂಡಿರಲಿಲ್ಲ. ನಾನು ಯಾವಾಗಲೂ ನೋಡೋದು ಎಷ್ಟು ವಿಚಾರಗಳ ತಿಳ್ಕೊಳ್ಳೋ ಬಗ್ಗೆ, ಅದ್ರ ಬಗ್ಗೆ ಮಾತಾಡೋದ್ರ ಬಗ್ಗೆ ಎಷ್ಟು ಆಸಕ್ತಿ ವಹಿಸ್ತಿದ್ರು ಅಂದರೆ ಆ ಆಸಕ್ತಿ ನನ್ನನ್ನು ಸೆಳೀತಾ ಇತ್ತು. ಅನಂತ್ ಸರ್, ಅಯ್ಯೋ ಅವರಂಥ ಪ್ರತಿಭಾವಂತ ಕಲಾವಿದರು. ಅನಂತ್ ಸರ್ ಜೊತೆಗೆ ಪಾತ್ರ ಮಾಡಬೇಕಾದ್ರೆ ಅವರು ಸುಮ್ಮನೆ ಒಂದು ಈಸ್ ಬಂಡಲ್ ಆಫ್ ಟ್ಯಾಲೆಂಟ್. ಅವ್ರು ಸುಮ್ಮನೆ ಕಣ್ಣಲ್ಲಿ ಏನು ಮಾಡಿದ್ರೆ ಸುಮ್ಮನೆ ಕಣ್ಣಿಗೆ ನೋಡಿದ್ರೆ ಸಾಕು, ಸರ್ ಇದು ಒಂದು ನಿಮಿಷ ಇದೆ ಸರ್, ನಾನು ಇನ್ನು 1 more ಬೇಕು ನನಗೆ ಅದು ಅಂದರೆ ಅವರು ಕೂಡ ಅದೇ ತಮಾಷೆ ಮಾಡ್ತಿದ್ರು. ಬಟ್ ಈಸ್ ಅ ಬಂಡಲ್ ಆಫ್ ಟ್ಯಾಲೆಂಟ್. ಆಮೇಲೆ ಅವರಲ್ಲಿದ್ದ ಒಂದು ಗಾಂಭೀರ್ಯ ನನಗೆ ತುಂಬ ಸೆಳೀತಾ ಇತ್ತು. ಅಂದರೆ ಅದೊಂದು ಗಂಭೀರ ಥರ ಇದೆಯಲ್ಲ, ಒಂಥರ ಏನರಲ್ಲೂ ಅದೊಂದು ಗಾಂಭೀರ್ಯ ಕಾಪಾಡ್ಕೊಂಡು. ರವಿಚಂದ್ರನ್ ಅವರು ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಅವರ ಸಿನಿಮಾಗೋಸ್ಕರ ಸಿನಿಮಾದಲ್ಲೇ ಹುಟ್ಟಿ ಸಿನಿಮಾದಲ್ಲೇ ಊಟ ಮಾಡೋದು, ಸಿನಿಮಾನೇ ಮಾತಾಡೋದು, ಸಿನಿಮಾ ಬಗ್ಗೆನೇ ಹೇಳೋದು. ಅವ್ರು ಖರ್ಚು ಮಾಡುತ್ತಿರೋದು ಅಂದರೆ ಕನ್ನಡ ಚಿತ್ರರಂಗಕ್ಕೆ ಆಡಿಯೋಗೆ ಒಂದು ಮಾರ್ಕೆಟ್ ಇದೆ ಅಂತ ತೋರಿಸಿದ ಈಶ್ವರಿ ಪ್ರೊಡಕ್ಷನ್, ಅದು ವಿ ರವಿಚಂದ್ರನ್ ಅವರು. ಸೊ ಅವರು ಇದ್ದಿದೆಯಲ್ಲ ದಿಲ್ದಾರ್ತನ, ಅದೊಂದು ಧೈರ್ಯ ಇದೆಯಲ್ಲ, ಅದನ್ನು ಯಾವಾಗಲೂ ನಾವು ಮೆಚ್ಕೋಬೇಕಾಗಿದೆ. ಅವರಿಗೆ ಎಷ್ಟೇ ಕಷ್ಟ ಬಂದರೂ ಮಾತ್ರ ಅವ್ರು ಬಿಡ್ತಾರೆ ಇರಲಿಲ್ಲ. ಸಿನಿಮಾಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಅವರು. ನಮ್ಮ ಸೆಂಚುರಿ ಸ್ಟಾರ್ ಶಿವಣ್ಣ ಅದು ಸಾರಿ, ನಾನು ಅದು ಅಂದ್ಬಿಟ್ಟೆ. ಯಾಕೆಂದರೆ ಅವನಲ್ಲಿರುವ ವಿನಯ ಇದೆಯಲ್ಲ, ಒಂದು ನಮ್ರತೆ ಇದೆಯಲ್ಲ, ಮತ್ತು ಎಲ್ಲದಕ್ಕೂ ತಲೆಬಾಗೋದಿದೆಯಲ್ಲ, ಅದು ತುಂಬ ಖುಷಿ ಅನಿಸುತ್ತೆ. ಓಕೆ, ನಮ್ಮ ಈ ಜನ್ರೇಷನ್ ಹೀರೋ ವಿಚಾರಕ್ಕೆ ಬಂದರೆ ನೀವು ಯಶ್ ಜೊತೆಗೂ ಆ್ಯಕ್ಟ್ ಮಾಡ್ತೀರಾ? ಯಶ್ ತುಂಬ ಕನಸುಗಳನ್ನು ಹೊತ್ತುಕೊಂಡು ಬಂದಂಥ ಹುಡುಗ. ಅಂದರೆ ಕನ್ನಡ ಚಿತ್ರರಂಗವನ್ನು ಕನ್ನಡದಲ್ಲೇ ಅಷ್ಟೇ ಅಲ್ಲ, ನಾನು ಇಂಟರ್ನ್ಯಾಷನಲ್ಗೂ ತೊಗೊಂಡು ಹೋಗ್ತೀನಿ, ಅಲ್ಲಿಗೂ ತೊಗೊಂಡು ಹೋಗ್ತೀನಿ, ದೇಶಕ್ಕೂ ತಿರುಗಿ ನೋಡೋಗಿ ಮಾಡ್ತೀನಿ. ಅವನು ಏನು ಹೇಳ್ತಿದ್ನೋ ಅದನ್ನು ಮಾಡಿ ತೋರಿಸುವಂಥ ಹುಡುಗ. ಇನ್ನೊಬ್ಬ ನಟ ನಮ್ಮ ಪ್ರೀತಿಯ ಧ್ರುವ ಸರ್ಜಾ. ಅಯ್ಯಪ್ಪ, ಅವನಿಗಿರೋ ಕಮಿಟ್ಮೆಂಟ್ ಸಾಧ್ಯನೇ ಇಲ್ಲ ರೀ. ಧ್ರುವ ವೆರಿ 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 ಕಮಿಟೆಡ್ ಆರ್ಟಿಸ್ಟ್. ಎಷ್ಟರ ಮಟ್ಟಿಗೆ ಅಂತಂದರೆ ಅವ್ನಿಗೆ ಯಾವಾಗಲೂ ಅನಿಸ್ತಾ ಇರ್ತೀನಿ, ನಿಮಗೂ ಗೊತ್ತಿರುತ್ತೆ ಅನಿಸುತ್ತೆ, ವಿನಾಯಕನಿಗೂ ಗೊತ್ತಿದೆ. ಪೊಗರು ಚಿತ್ರದಲ್ಲಿ ಅವನಿಗೆ 14ನೇ ಅಂದರೆ ಒಂದು 14 ವರ್ಷದ ಹುಡುಗನ ಪಾತ್ರ ಇಂದ ಬೆಳೆದು ಆಮೇಲೆ ಧ್ರುವ ಆಗ್ತಾನೆ ಅಂತ. ಯೂಶಲಿ ಆ ಥರ ನಮ್ಮ ಏಜಲ್ಲಿ ಬೆಳೆದಾದ್ಮೇಲೆ ನಮಗೆ ಚಿಕ್ಕ ಪಾತ್ರ ಅಂದರೆ ನಮಗಿಂತ ಚಿಕ್ಕವ್ರನ್ನ ಯಾರಾದರೂ ಹಾಕಿ ಆ ಪಾತ್ರ ಮಾಡ್ತಾರೆ. ಇವನೇನನ್ನಂತ ಇಲ್ಲ ನಾನು ಮಾಡ್ತೀನಿ 14 ವರ್ಷದ ಪಾತ್ರ ಅನ್ನೋ. ಅಂದರೆ ನೀನು ಹೆಂಗೂ ಮಾಡ್ತೀಯಾ 14 ವರ್ಷದ ಪಾತ್ರ ಅದನ್ನು ಅಂತ ನಾನು ಅಂತ ಇದ್ದೆ. ಅದು ಆ ಪಿಕ್ಚರಲ್ಲಿ ನಾನು ಇಲ್ಲ, ಬಟ್ ಆದರೂ ತಮಾಷೆ ಮಾಡ್ತೀನಿ, ಹೆಂಗೋ ಮಾಡ್ತೀಯ ನೋಡು. ಅವ್ರು ನನ್ನ ನಿಮ್ಮಿ ಅಂತ ಕರೀತಾನೆ. ಈಗ ಹಿಂಗೆ ಶಾಂತಕ ಅನು ಅಂತಾರೆ, ಧ್ರುವ ಯಾವಾಗಲೂ ನನಗೆ ನಿಮ್ಮಿ ಅಂತಾರೆ ಕರೆಯೋದು. ನೋಡಿ ನಿಮ್ಮಿ ನಾನು ಮಾಡ್ತೀನಿ ಅಂತ. ಅವನು ಐ ಥಿಂಕ್ ಒಂದು 60-65 ಇದ್ದ. ಒಂದು ತಿಂಗಳು ಹೋಗಿ ನೋಡ್ತೀನಿ, ಅವನು ಒಂದು 30 kg ಕಳ್ಕೊಂಡಿದ್ದ. ನನಗೆ ಹೆಂಗೋ ಸಾಧ್ಯ ಇದು ಅಂತ. ಅದು ಚಿಕ್ಕ ಹುಡುಗ ಬಿಡ್ತಾನೆ, ಸುಮ್ಮನೆ ಹಿಂಗೆ ಓಡಾಡ್ತಾ ಇದ್ದ ಅವ್ರ ಮನೆಯಲ್ಲಿ. ನಾನು ಯಾರೋ ಹುಡುಗ ಓಡಾಡ್ತಾವನೆ ಅನ್ಕೊಂಡು, ಸರ್ ಇವನೆಲ್ಲಿ ಅಂತಂದ್ರೆ ಅವ್ರ ಅಮ್ಮನ ತಮಾಷೆ ಮಾಡ್ತಾವ್ರು ನನಗೆ.
ನಾನು ಯಾಕೆ ಮಜೇಕ ಎಲ್ಲಿ ಇವನು ಧ್ರುವ ಅಂದರೆ ಹಿಂಗೆ ಹೋದ್ನಲ್ಲ ನೀನು ಮುಂದೆ ಅಂದ ಯಾರು ಅಂದರೆ ನಾನು ಹಿಂಗೆ ಹೋದ್ನಲ್ಲ ಹೌದು ಇವನೇನೋ ಅಂದರೆ ನಾನು ಅಂದು ಅವ್ನಿಗೆ ಅರಗಿಸ್ದೆ 14 ವರ್ಷದ ಹುಡುಗ 30 kg ಕಳ್ಕೊಂಡಿದ್ಯಾ ಕಣೋ, ನೆಕ್ಸ್ಟ್ ಪಿಕ್ಚರಲ್ಲಿ ನಾನು ಹೊಟ್ಟೆಯಲ್ಲಿ ಹುಟ್ಟೋ ಥರ ಒಂದು ಮಗು ಇಟ್ಕೊಳೋ, ಅದನ್ನ ಹಿಂಗೆ ಮಾಡ್ತೀಯ ಅಂತ ಅವ್ನಿಗೆ ಅನಿಸ್ತೀನಿ ಈಗಲೂ. ಅಂದರೆ ಅಂಥ ಒಂದು ಡೆಡಿಕೇಶನ್, ಒಂದು ಕಮಿಟ್ಮೆಂಟ್, ಒಂದು ಏನಾದ್ರು ಒಂದು ಪಾತ್ರ ಅಂತ ಬಂದರೆ ಅದ್ರಲ್ಲಿ 100% ಇಳಿಯುವಂಥ ಒಂದು ಹುಡುಗ. ಹಾಗೆ ನಮ್ಮ ಚಿತ್ರರಂಗ ಅಂದರೆ ಅದೊಂದು ಗುಲ್ದಸ್ತಾ ಇದ್ದಂಗೆ, ಅಂದರೆ ಒಂದು ಬೊಕೆ, ಎಲ್ಲ ಥರ ಹಣ್ಣು, ಎಲ್ಲ ಥರ ಹೂಗಳು ಇರ್ತಾರೆ ಅದರಲ್ಲಿ. ಸೊ ಅಫ್ಕೋರ್ಸ್ ಇನ್ನೊಂದು ನಾವು ವಿಶ್ವ ಮಹಿಳಾ ದಿನಾಚರಣೆ ಬಗ್ಗೆ ಮಾತಾಡ್ತೀವಿ, ನಾವೆಲ್ಲ ಗಂಡು ಹೀರೋ ಬಗ್ಗೆ ಕೇಳ್ತಾ ಇದ್ದೀವಿ. ಈಗ ನಾನು ಯಾವಾಗಲೂ ನಮ್ಮ ತುಂಬ ಅತಿ ಸಾಧನೆ ಮಾಡಿರೋಂಥ ಹೆಣ್ಮಕ್ಳು ಅಂತಂದರೆ ನನಗೂ ತಾಯಿ ಸಮಾನ. ಸೊ ನಿಮಗೂ ಅವ್ರ ಬಗ್ಗೆ ನಿಮ್ಮ ಬಾಯಿಂದ ನನಗೆ ಮಾತು ಕೇಳಬೇಕು. ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್. ಪಾರ್ವತಮ್ಮ ರಾಜ್ಕುಮಾರ್ ಅವರು ಕೂಡ ರಾಜ್ಕುಮಾರ್ ಅವ್ರು ಹಾಗೇನೆ ಅಷ್ಟೊಂದು ಓದ್ಕೊಂಡು ಬಂದಂಥ ಹೆಣ್ಮಗಳಲ್ಲ, ಮತ್ತು ಅವರು ಅಂತ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಬಂದ ಹೆಣ್ಮಗಳು ಅಲ್ಲ. ಆದರೆ ಅವರು ಇಡೀ ಸಾಮ್ರಾಜ್ಯವನ್ನು ಕಟ್ಟಿರೋದಿದೆಯಲ್ಲ, ಅದನ್ನು ನಾವು ನಿಜವಾಗ್ಲೂ ಶ್ಲಾಘನೆ ಮಾಡಬೇಕಾಗುತ್ತ ವಿಚಾರ. ಅವರು ಬರೀ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ವಜ್ರೇಶ್ವರಿ ಕಂಪನಿಯನ್ನು ಹುಟ್ಟಿದಷ್ಟೇ ಅಲ್ಲ, ಅವರ ಮಕ್ಕಳನ್ನು ಕೂಡ 3 ಜನ ಮಕ್ಕಳನ್ನು ಅವರ ಜೀವನ ಇದನ್ನೇ ಕಟ್ಟದಂಥ ಹೆಣ್ಣುಮಗಳು. ಮತ್ತು ಅವಾಗೆಲ್ಲ ಹೆಂಗಿತ್ತು ಅಂತಂದರೆ, ಒಂದು ಚಿತ್ರರಂಗದ ಸಮಸ್ಯೆ ಬಂದರೆ ರಾಜ್ಕುಮಾರ್ ಅವ್ರಿಗಿಂತ ಮೊದಲು ಹೋಗ್ತಾ ಇದ್ದಿದ್ರು ಎಲ್ಲರೂ ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ಹತ್ರ. ಏಕೆಂದರೆ ಅವರು ಹೇಳಿದ್ರು, ಅವ್ರು ಮಾತಾಡಿದ್ರು ಅಂತಂದರೆ ಅದಕ್ಕೆ ದೂಸರ ಮಾತಾಡೋರೇ ಇರ್ತಿರ್ಲಿಲ್ಲ. ಅಂದರೆ ಅಷ್ಟು ಚೆನ್ನಾಗಿ ಸಮಸ್ಯೆಗಳನ್ನು ಬಿಡಿಸಿ ಹೇಳ್ತಾಯಿದ್ರು. ಸೊ ಅಂಥ ಗಟ್ಟಿ ಮಹಿಳೆಯ ಬಗ್ಗೆ ಹೇಳಬೇಕು ಅಂತಂದರೆ ನಾವೆಲ್ಲ ಅಂಥ ತಾಯಿನ ಪಡೆದಿರೋದು ಕನ್ನಡ ಚಿತ್ರರಂಗ. ನಿಜವಾಗ್ಲೂ ನಾವೆಲ್ಲರೂ ತುಂಬ ಹೆಮ್ಮೆ ಪಡುವಂಥ ವಿಚಾರ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ್ಯಂಡ್ ಬಿಫೋರ್ ವಿ ಕ್ಲೋಸ್, ನಾವು ಒಬ್ಬರು ಬಿಟ್ಬಿಟ್ವಿ, ನಮ್ಮ ಕರ್ಣ ಅಂಬರೀಷ್. ಕರ್ಣ ಪಿಕ್ಚರ್ ಹೀರೋ ಅಂದರೆ ವಿಷ್ಣು ಸರ್ ಅಲ್ವಾ, ಹೇಳಿದ್ನಲ್ಲ. ಅಂಬರೀಷ್ ಅಣ್ಣ ಅಫ್ಕೋರ್ಸ್ ಅವ್ರು ಎಲ್ಲಿದ್ದರೂ ಒಂದು ಜೀವ ಇರ್ತಾಯಿತ್ತು, ಎಲ್ಲಿದ್ದರೂ ಒಂದು ಖುಷಿ ಇರ್ತಿತ್ತು, ಎಲ್ಲಿದ್ದರೂ ಒಂದು ಆತ್ಮೀಯತೆ ಇರ್ತಿತ್ತು, ಎಲ್ಲಿದ್ದರೂ ಒಂದು ಸ್ನೇಹ ಇರ್ತಾಯಿತ್ತು. ಅಲ್ಲಿ ಎಲ್ಲಿಯೂ ಕಲ್ಮಶ ನಾಟಕ ಏನೂ ಇರ್ತಿರ್ಲಿಲ್ಲ. ಆಮೇಲೆ ಭಾಷೆ ಹೀಗೆ ಮಾತಾಡಬೇಕು ಹಾಗೆ ಮಾತಾಡಬೇಕು ಅಂತಲೂ ಇರಲಿಲ್ಲ. ಅವ್ರಿಗೆ ಏನು ಇಷ್ಟ ಬರುತ್ತೋ, ಏನು ಪದ ಬರುತ್ತೋ ಅವ್ರ ಬಾಯಲ್ಲಿ ಬರ್ತಿತ್ತು. ಆದರೆ ಹೃದಯದಿಂದ ಅತ್ಯಂತ ಹೃದಯವಂತ ಕಲಾವಿದ. ಹಾಗೆ ಕೊನೆಯದಾಗಿ ನಮ್ಮ ಪ್ರೀತಿಯ ಅಪ್ಪು. ನಾವು ತೋರಿಸ್ತಿದ್ದಾಗಲೇ ಒಂಥರ ಎಮೋಷ್ನಲ್ ಆಗಿ ಹೋಗ್ತೀವಿ, ಒಂಥರ ಒಂದು ಫೋಟೋ ತೋರಿಸಿದಾಗಲೇ ಒಂಥರ ಅನಿಸುತ್ತೆ, ಇವನು ಯಾಕಪ್ಪ ಹೋದ ಅನಿಸುತ್ತೆ. ಅಪ್ಪು ತುಂಬ ತುಂಬ ಸಭ್ಯ, ತುಂಬ ಒಂಥರ ಯಾವುದಾದ್ರೂ ಯಾವುದೇ ಒಂದು ಸಿನಿಮಾ ನೋಡಿದಾಗಲೂ ಅಥವಾ ಯಾವುದೇ ಒಂದು ಫೋಟೋನೋ ಏನೋ ಬಂದಾಗಲ ತಕ್ಷಣ ನಾನು ಫೋನ್ ಮಾಡೋನು. ಮುನ್ನುಡಿ ಸಿನಿಮಾ ನೋಡಿದಾಗ ಅವನು ಯಾವಾಗಲೂ ಹೇಳ್ತಿದ್ದ, ನಾನೊಂದು 10 ಸತಿ ನೋಡ್ತೀನಿ ತಾರು ಅವರೇ, ನಾನು 10 ಸತಿನೂ ನಾನು ಖುಷಿ ಪಡ್ತೀನಿ ಆ ಪಿಕ್ಚರ್ ನೋಡಿ ಅಂತ. ಅಂದರೆ ಯಾರ್ದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನು ತಕ್ಷಣ ಹೊಗಳ್ಬಿಡ್ಬೇಕು, ತಕ್ಷಣ ಅವ್ರಿಗೆ ಹೇಳ್ಬಿಡ್ಬೇಕು ಒಳ್ಳೆಯದು ಅಂತ ಒಂದು ವ್ಯಕ್ತಿತ್ವ ಇದ್ದಂಥ ಹುಡುಗ. ಭಾಳ ಬೇಜಾರಾಗುತ್ತೆ, ಇಷ್ಟು ಬೇಗ ಅವ್ನು ಕಳ್ಕೊಬಾರ್ದಾಗಿತ್ತು, ಇನ್ನೂ ಇರಬೇಕಿತ್ತು ಅವನ ಹತ್ರ, ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳನ್ನ ಪಾತ್ರಗಳನ್ನು ನೋಡಬೇಕಿತ್ತು ಅಂತ. ಬಟ್ ಎನಿವೇ ಎಲ್ಲರ ಜೊತೆ ನಮ್ಮ ಜೊತೆ ಅವ್ನು ಈಗಲೂ ಒಂಥರ ಅನಿಸುತ್ತೆ, ತೋರಿಸ್ದಾಗಲೇ ಅವ್ನು ಇಲ್ಲ ಅಂತ ಅನ್ಸೋದು, ಇಲ್ಲಾಂದರೆ ಎಲ್ಲೋ ಇದ್ದಾನೆ, ಯಾವುದೋ ಸಿನಿಮಾ ಮಾಡ್ತಿದ್ದಾನೆ, ಏನೋ ಹಂಗೆ ಅನಿಸುತ್ತೆ ನನಗೆ ಅಶ್ವಿನಿ ನೋಡಿದಾಗಲೂ ಕೂಡ ತುಂಬ ಗೌರವ ಹುಟ್ಟೋದು. ಯಾಕೆ ಅಂತಂದರೆ ಆ ಹೆಣ್ಮಗಳು ಎಲ್ಲವನ್ನು ನಿಭಾಯಿಸ್ಕೊಂಡು ಎಲ್ಲವನ್ನು ನೋಡಿಕೊಂಡು ಅವಳು ಎಷ್ಟೇ ದುಃಖ ಇದ್ದರೂ ಅದನ್ನು ಯಾರ ಮುಂದೆನೂ ತೋರಿಸ್ದೆ ತಾನು ನಡೆಯೋ ದಾರಿ ನಡೀತೀರಲ್ಲ, ಆ ಹೆಣ್ಮಗಳ ಬಗ್ಗೆಯೂ ತುಂಬ ಖುಷಿ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ಒಂದು ಪ್ರಶ್ನೆ, ಎಲ್ಲ ಹೀರೋಯಿನ್ಗೂ ಒಂದು ಆಸೆ ಇರುತ್ತೆ, ನಾನು ಇಂಥದ್ದೊಂದು ಪಾತ್ರ ಮಾಡಬೇಕು ಅಂತ. ಸೊ ನಿಮ್ಮ ಆಸೆ ಇಂಥದ್ದೊಂದು ಯಾವುದೋ ಒಂದು ಪಾತ್ರ ಇರುತ್ತಲ್ಲ, ಹೇಳ್ಬೋದಲ್ಲ ನಮಗೂ? ಇಂಥ ಪಾತ್ರ ಮಾಡಬೇಕು ಅಂಥ ಪಾತ್ರ ಮಾಡಬೇಕು ಅಂತ ನನಗೆ ಯಾವತ್ತು ಅಂದರೆ ಇಡೀ ಚಿತ್ರದಲ್ಲಿ ನಾನು ಇರಬೇಕು, ಎಲ್ಲ ರೀಲಲ್ಲೂ ನಾನೇ ಇರಬೇಕು, ಆ ಥರ ಎಲ್ಲ ನನಗೇನು ಆಸೆಗಳಿಲ್ಲ. ಅಂದರೆ ಸಿನಿಮಾ ನೋಡಿ ಹೊರಗಡೆ ಬಂದ ಪ್ರೇಕ್ಷಕನಿಗೆ ಕಾಡುವಂಥ ಒಂದು ಪಾತ್ರ ಇರಬೇಕು. ಅದು ಯಾವುದೇ ಆಗಿರಲಿ, ಯಾವುದೇ ಥರದ ಪಾತ್ರ ಆಗಿದ್ರೂ ಕೂಡ ಅದನ್ನು ಸಿನಿಮಾ ಹೊರಗಡೆ ಬಂದ ತಕ್ಷಣ ಕಣ್ಮುಚ್ಚಿದ ತಕ್ಷಣ ಸಿನಿಮಾ ನೆನೆಸ್ಕೊಂಡ್ರೆ ಆ ಪಾತ್ರ ನೆನಪಿಗೆ ಬರಬೇಕು. ಆ ಥರದ ಪಾತ್ರಗಳು ಯಾವುದಾದ್ರೂ ಸರಿ. ಅಲ್ಲ, ಡ್ರೀಮ್ ರೋಲ್ ಸಮಥಿಂಗ್ ವಿಚ್ ಯು ವಾಂಟ್ ಟು ಡೂ ಆ ಥರ ಕೇಳಿದ್ದೆ. ಅಂದರೆ ಇದರೊಂದು ಪಾತ್ರ ನಾನು ಮಾಡೋ, ಈಗ ಅಣ್ಣವ್ರಿಗೂ ಒಂದು ಆಸೆ ಇತ್ತು, ಇದರದೊಂದು ಮತ್ತೆ ಅಪರಿಚಯ ಮಾಡಬೇಕು ಆ ಥರ.
ಆಮೇಲೆ ಈ ಪೌರಾಣಿಕ ಚಿತ್ರದಲ್ಲಿ ಮಾಡಿದ್ದೀನಿ. ಇದು ನಾನು ಪೌರಾಣಿಕ ಚಿತ್ರ ಮಾಡಿಲ್ಲ, ನಂಗೆ ಅದೊಂದು ಕೊರತೆ ಇದೆ. ಪೌರಾಣಿಕ ಚಿತ್ರವನ್ನು ತೆಗೆಯೋರು ಕೂಡ ಇವಾಗ ಕಮ್ಮಿ ಆಗಿದ್ದಾರೆ. ನನಗೆ ಆ ಥರದ ಪಾತ್ರ, ಆ ಥರದ ಸಿನಿಮಾ ಬಹುಶಃ ನನಗೆ ಇದುವರೆಗೂ ಮಾಡಿರೋ ಯಾವ ಪಾತ್ರ ನಿಮ್ಗೆ ತುಂಬ ಖುಷಿ, ತುಂಬ ತೃಪ್ತಿ ತಂದಿದೆ ಅಂದರೆ ಖಂಡಿತವಾಗ್ಲೂ ಯಾವ ಪಾತ್ರವೂ ಇಲ್ಲ. ನನಗೆ ಎಲ್ಲ ಪಾತ್ರಗಳಲ್ಲೂ ನನ್ನ ತಪ್ಪುಗಳೇ ಕಾಣಿಸ್ತವೆ ಹೊರತು ನಾನು ಇನ್ನೂ ಚೆನ್ನಾಗಿ ಮಾಡಬೇಕಿತ್ತು, ಇನ್ನೂ ಹಂಗೆ ಮಾಡಬೇಕಿತ್ತು, ಇನ್ನೂ ಏನೋ ಮಾಡಬೇಕಿತ್ತು ಆ ಥರದೇ ಅನಿಸ್ತಿರುತ್ತೆ ಹೊರತು ಇದೆಲ್ಲ 100% ಮಾಡಿಬಿಟ್ಟಿದ್ದೀನಿ ಅಂತ ಇವತ್ತವರೆಗೂ ಅನಿಸಿಲ್ಲ. ಬಹುಶಃ ಆ ಥರದ ಒಂದು ಪಾತ್ರ ಯಾರಾದರೂ ಮಾಡಿದ್ರೆ ಅದು ನಂಗೆ ಅನಿಸ್ಬಹುದೇನೋ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ನಮ್ಮ ಇವರ ಮಾತುಕತೆನ ಮುಗಿಸ್ಬೇಕು ಅಂತ ಅಂದರೆ ಅದು ಮುಗ್ಸೋಕ್ಕಾಗಲ್ಲ, ಎಲ್ಲರೂ ಕೇಳ್ತಾ ಇದ್ದಾರೆ. ಬಟ್ ಇದನ್ನು ಮುಗಿಸ್ಲಿಕ್ಕೆ ಕೊನೆಯದಾಗಿ ಒಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆ ನಮ್ಮ ಪ್ರೀತಿಯ ವಿನಾಯಕ್ ರಾಮ್ ಕಲ್ಗಾರ್ ಅವರಿಂದ ಬರೋದು. ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಸರ್. ಬಾರು ಗುರುಗಳೇ. ಆಕ್ಚುಲಿ ಶಾಂತಕ್ಕ ಇವನ್ ಕಾವಿ ಹಾಕ್ಬೇಕು, ಗಿರೀಶ್ ಗುರುಗಳಿಂದ. ಅವ್ರು ನಮ್ಮನೆ ಹುಡುಗ, ಚಿಕ್ಕ ಹುಡುಗ ಅದು ಅಲ್ಲ, ಇಬ್ರು ಚಿಕ್ಕವರೇ. ಪೌರಾಣಿಕ ಪಾತ್ರ ಮಾಡಿಲ್ಲ ಅಂದ್ರೆ ಮಠದಲ್ಲಿ ಏನು ಮಾಡಿದ್ದೆ? ಮಠದಲ್ಲಿ ಮಾಡಿದ್ದೆ ಅಲ್ವಾ? ಕರೆಕ್ಟ್ ನೋಡ್ದ, ಅದೇ ಕ್ವಶನ್ ಒಂದು. ಅವರು ಮಠ ಪಿಕ್ಚರಲ್ಲಿ ಅಲ್ಲಿ ರಾಜ್ಕುಮಾರಿಯ ಪಾತ್ರ ಮಾಡಿದ್ದೆ. ಅದು ಮರ್ತು ಇತ್ತು ನನಗೆ ಪೌರಾಣಿಕ. ಅದೇ ದೊಡ್ಡ ಮನೆ ಅವ್ರದ್ದು ಎಲ್ಲರ ಜೊತೆ ಮಾಡಿದಿಲ್ಲ, ಅದು ದಾಖಲೆ ಅನ್ಸುತ್ತಲ್ಲ? ಖಂಡಿತ ದಾಖಲೆ ಅನ್ಸುತ್ತೆ. ಅದು ನನಗೆ ಗೊತ್ತಿರಲಿಲ್ಲ, ನೀನು ಹೇಳಿದ್ದೆ. ನಾನು ರಾಘವೇಂದ್ರ ರಾಜ್ಕುಮಾರ್ ಅವರೇ ಹೇಳಿದ್ದದು. ನನ್ನ ಮನೆಯಲ್ಲಿ ಎಲ್ಲರ ಜೊತೆ, ಅಂದರೆ ಅವ್ರ ಮಕ್ಕಳ ಜೊತೆ ಇನ್ನೂ ಪಾತ್ರ ಮಾಡಿಲ್ಲ. ಇಬ್ಬರು ಹುಡುಗರು ಅವ್ರಿಗೆ ಹೀರೋ ಆಗಿದ್ದಾರೆ ಈಗ. ಅವ್ರನ್ನ ಬಿಟ್ಟು ಎಲ್ಲರ ಜೊತೆ ಪಾತ್ರ ಮಾಡಿದ್ದು ಯಾರಾದರೂ ಒಬ್ಬರು ಆರ್ಟಿಸ್ಟ್ ಕನ್ನಡದಲ್ಲಿದ್ದಾರೆ ಅಂದರೆ ಅದು ನೀನೇ ಕಣಮ್ಮ ಅಂತ. ನಾನು ಹೌದಾ, ಈಗ ನನಗೆ ಶಾಂತಮ್ಮ, ಪಾಪಮ್ಮ ಮತ್ತು ಅವರು ಎಲ್ಲರೂ ಇಟ್ಟರಲ್ಲ, ಅವರೆಲ್ಲ ಮಾಡಿಲ್ವಾ ಎಲ್ಲ ಪಿಕ್ಚರ್ ಅಂದರೆ? ಅವರೆಲ್ಲ ಬೇರೆ ಬೇರೆ ಪಿಕ್ಚರ್ ಮಾಡಿದ್ರೆ ನಾನು ಪಿಕ್ಚರ್ ಮಾಡಿಲ್ಲ, ಇನ್ನು ಪುನೀತಿನ ಜೊತೆ ಮಾಡಿ ಆ ಥರ ಎಲ್ಲ ಅಂದರು. ಅವಾಗಲೇ ನನಗೆ ಅನಿಸಿದ್ದು ಹೌದಾ ಅಂತ. ನನಗೆ ಅದು ರಾಘವೇಂದ್ರ ರಾಜ್ಕುಮಾರ್ ಅವರೇ ಹೇಳಿದರು ಮಾತು. ಜಾಸ್ತಿ ನಾವೆಲ್ಸು ನೀವೇ ಮಾಡಿರೋದು ಅಲ್ಲ? ನಾವೆಲ್ ಬೇಸ್ಡ್ ಫಿಲ್ಮ್ಸ್. ಹೌದು. ಸೊ ಮತ್ತೆ ರಿಪೀಟ್ ಆಗಲಿ ಅಂತ ಆ ಥರ ಏನೋ ಆಸೆ ಇದೆಯಾ? ನಾವೆಲ್ ಬೇಸ್ಡ್ ಸಿನಿಮಾ ಮಾಡೋಕ್ಕೆ ತುಂಬ ಖುಷಿ ಅನಿಸುತ್ತೆ ಇವಾಗ. ಬಟ್ ಚಾಲೆಂಜ್ ಅದು, ಯಾಕೆಂದರೆ ಕಾನೂರು ಸುಬ್ಬಮ್ಮ ಹೆಗ್ಗಡ್ತಿ ಮಾಡಿದಾಗ್ಲೂ ಎಲ್ಲ ಡಿಗ್ರಿ ಇಲ್ಲಿ ಕೂಡ ಅದು ಪುಸ್ತಕ ಇತ್ತು, ಕುವೆಂಪುರವರ ಕಾನೂರು ಸುಬ್ಬಮ್ಮ ಹೆಗ್ಗಡ್ತಿ. ತುಂಬ ಜನಕ್ಕೆ ತುಂಬ ಬೇರೆ ಬೇರೆ ಭಾವನಾ ಥರದಲ್ಲಿ ಆ ಸುಬ್ಬಮ್ಮನ ಚಿತ್ರೀಕರಣ ಮಾಡ್ಕೊಂಡಿರ್ತಾರೆ. ಆ ಥರ ಪಾತ್ರಗಳನ್ನ ನಾವು ಮಾಡಿದಾಗ ನಾವು ಚಾಲೆಂಜ್ ಅನ್ನಿಸ್ತಿರುತ್ತೆ. ಯಾಕಂದರೆ ಆ ಓದುಗರಿಗೆ ಎಲ್ರಿಗೂ ನಾವು ಅದು ಸುಬ್ಬಮ್ಮನೇ ಅಂತಲೇ ಅನ್ನಿಸ್ಬೇಕು. ಕನ್ನಡದ ಶಬಾನಾ ಅಜ್ಮಿ ಅಂತ. ಹೌದು ಮೇಡಮ್, ಎಲ್ಲರೂ ಕನ್ನಡದ ಶಬಾನಾ ಅಜ್ಮಿ ಅಂತ ಹೇಳ್ತಾರೆ. ಯಾಕೆಂದರೆ ತುಂಬ ಆರ್ಟ್ ಫಿಲ್ಮಲ್ಲಿ ಜಾಸ್ತಿ ನಾನು ಆ್ಯಕ್ಟ್ ಮಾಡಿರೋದ್ರಿಂದ ಆ ಥರ ಇರ್ಬೋದು. ಅಥವಾ ನೀವು ಮುಸ್ಲಿಂ ಪಾತ್ರ ಜಾಸ್ತಿ ಅದು ಇರ್ಬೋದು. ಮುಸ್ಲಿಂ ಪಾತ್ರ ಜಾಸ್ತಿ ಮಾಡಿರೋದು ಅಂತಾನು ಅನ್ಕೊಂಡಿದ್ದಾರಲ್ಲ ತುಂಬ ಜನ ಅನ್ಕೊಂಡಿದ್ರು. ನಾನು ಹಸೀನಾ ಪಿಕ್ಚರ್ ಶೂಟ್ ಅವಾರ್ಡ್ ತಗೊಂಡಕ್ಕೆ ಹೋದಾಗ ನಾನು ನಮ್ಮ ಯಜಮಾನ್ರ ಕಾಲ್ಗುಣದಿಂದ ನಿಂಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅಂತ ಎಲ್ಲರೂ ತುಂಬ, ಅಂದರೆ ಎಲ್ಲರೂ ಹೆಣ್ಮಕ್ಳು ಕಾಲ್ಗುಣ ಅಂದಾಗೆ ನನಗೆ ನಮ್ಮ ಯಜಮಾನ್ರ ಕಾಲ್ಗುಣ. ಮದುವೆ ಆದಮೇಲೆ ನನಗೆ ಫಸ್ಟ್ ನ್ಯಾಷನಲ್ ಅವಾರ್ಡ್ ಬಂದಿದ್ದು. ಅದಕ್ಕೆ ಎಲ್ರೂ ಹಂಗಂದಾಗ ನಾನು ಮದುವೆ ಸೀರೆನೇ ಉಟ್ಕೋಬೇಕು, ಮದುವೆಯಲ್ಲಿ ಏನು ಉಟ್ಕೊಂಡಿದ್ದೆ ಅದೇ ಉಟ್ಕೋಬೇಕು ಅಂತೇಳಿ ನಾನು ಹಾಗೆ ಡ್ರೆಸ್ ಮಾಡಿಕೊಂಡು ಹೋಗಿದ್ದೆ ರಾಷ್ಟ್ರ ಪ್ರಶಸ್ತಿ ತಗೊಳ್ಳೋಕ್ಕೆ. ಆವಾಗ ಅಲ್ಲಿ ಹೋದಾಗ ಅಲ್ಲಿ ವಾಣಿಶ್ರೀಯರವರು ಆ್ಯಕ್ಟ್ರ್, ಅವರು ತುಂಬ ಸೀನಿಯರ್ ಆ್ಯಕ್ಟ್ರೆಸ್ಸು, ತೆಲುಗು ಆಂಧ್ರ ದೊಡ್ಡ ಸೂಪರ್ ಸ್ಟಾರ್ ಅಮ್ಮ. ಅವರು ಶಿ ವಾಸ್ ಒನ್ ಆಫ್ ದಿ ಜೂರಿ, ಅವಾಗ ನ್ಯಾಷನಲ್ ಅವಾರ್ಡ್ ಜೂರಿ. ಅವರು ಸೀದಾ ನನ್ನ ಹತ್ರ ಬಂದು, ಆರ್ ಯು ನಾಟ್ ಮುಸ್ಲಿಂ? ಹಸೀನಾಯಿಂದ ತಗೊಂಡಿದ್ದ ಪಿಕ್ಚರ್ ಅವಾರ್ಡ್. ಆರ್ ಯು ನಾಟ್ ಮುಸ್ಲಿಂ? ವೈ ಯು ಪುಟ್ ಬುಟ್ಟು ಅಂಡ್ ಆಲ್? ನಾನು ನಾಟ್ ಮುಸ್ಲಿಂ, ಬೈ ಐ ಎಮ್ ಹಿಂದೂ ಅಲ್ಲ, ನಾನು ಈ ಥರದ ಒಂದು ಕುಲದಿಂದ ಬಂದವಳು. ಯಾಕೆಂದರೆ ನಾನು ಹಿಂದೂ ಅಂತ ಒಂದು ಅದನ್ನು ಜಾತಿ ಅಂದ್ಕೊಂಡ್ಬಿಟ್ಟಿದ್ದೆ, ಅಥವಾ ಅದನ್ನು ಕುಲ ಅಂದ್ಕೊಂಡ್ಬಿಟ್ಟಿದ್ದೆ. ನನಗೆ ಈಗಲೇ ಗೊತ್ತಾಗಿದ್ದು ಹಿಂದೂ ಅನ್ನೋದು ಕುಲವೇ ಅಲ್ಲ, ಹಿಂದೂ ಅನ್ನೋದು ಒಂದು ಸಂಪ್ರದಾಯ. ಸೊ ಅದನ್ನು ನಾನು ಆ ಇದ್ರಲ್ಲಿ ಬಂದಿರೋದು. ಹೌದಾ, ಅಯ್ಯೋ ನಾವೆಲ್ಲರೂ ನೀನು ಒಬ್ಬ ಮುಸ್ಲಿಂ ಮಹಿಳೆ ಅಂದ್ಕೊಂಡ್ವಿ, ಬಟ್ ನಮ್ಗೆ ಇನ್ನೂ ಖುಷಿ ಆಗ್ತಿದೆ ಈಗ ನೀನು ಅಲ್ಲದೇ ಇದ್ದರೂ ಕೂಡ ಅದನ್ನು ನಿಜವಾಗ್ಲೂ ಮುಸ್ಲಿಂ ಹೆಣ್ಮಗಳು ಅಂತ ಅನ್ನಿಸ್ತಲ್ಲ, ನಮಗೆ ತುಂಬ ಖುಷಿ ಆಯಿತು ಅಂತ. ಥ್ಯಾಂಕ್ ಯು. ಲಾಸ್ಟ್ ಒಂದ್ಸರಿ ಆ ಟಾಪಲ್ಲಿ ಬಂದ್ಬಿಡು ಎಂತದ ನನ್ನ ಮಗ ಟಾಪಲ್ ಅದು ಮರ್ತಿ ಹೋಗಿದೆ. ಅದೊಂದು ಡೈಲಾಗ್ ಎಲ್ಲರಿಗೋಸ್ಕರ. ಎಲ್ಲರೂ ನನಗೆ ಆವಾಗ ಟಿ ವಿಲೂ ಎಳಿಸ್ತಿರ್ತಾರೆ, ನಂಗೆ ಅದು ತಗೊಂಬಂದ್ರು ಅದೇನೋ ಲೈನ್ ಬರ್ಕೊಂಬಂಡ್ರು ಅಂತೀನಿ ನಾನು. ಅದು ಒಂದೇ ಲಾಸ್ಟ್ ಲೈನ್, ನನ್ನ ಮಗ ಟಾಪ ಅಂತ ಇಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಕಳೆದು ಈ ಶ್ರಾವಣ ಬಂದರೆ ನನ್ನ ಮಗ ಟಾಪಾಗಿ ಬರ್ತಾನೆ ಅಂತ ಸಿದ್ಧಿ ಬುದ್ಧಿ ಜೋಗಿಸ್ರಿ ಹೇಳೋರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನಕ್ಕೆ ಸಮಯ
ಪ್ರಶಸ್ತಿ ಕೊಡ್ಲಿಕ್ಕೆ ಸಮಯ, ಅದಕ್ಕೋಸ್ಕರ ಈಗ ಪ್ರಶಸ್ತಿ ಕೊಡೋದು ಶುರು ಮಾಡೋಣ. ಸೊ ನಿಮ್ಮನ್ನ ಗುರುತಿಸಿ ಸೆಲೆಬ್ರೇಟ್ ಮಾಡುವಂತಹ ಸಮಯ ಈಗ ನನ್ನದು ಅಂತ ಹೇಳ್ತಾ, ಚಿತ್ರಸಂತೆ ವೀರವನಿತೆ ಅವಾರ್ಡ್ 2026 ಸಂಚಿಕೆ 25ರ ವಿನ್ನಿಂಗ್ ಅವಾರ್ಡ್ ಕೊಡೋದನ್ನ ಈಗ ನಾನು ಶುರು ಮಾಡ್ಕೊಳ್ತೀನಿ. ಎಸ್, ಅದಕ್ಕೋಸ್ಕರ ನಮ್ಮ ತಾರಮ್ಮ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ, ಆ್ಯಂಡ್ ನಮ್ಮ ಗಿರೀಶರ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ ವಿನ್ನಿಂಗ್ ಅವಾರ್ಡ್ ಅನ್ನ ಕೊಡ್ಲಿಕ್ಕೆ. ನನಗೆ ರಾಯರ ಬಗ್ಗೆ ಬರೆಯೋ ಅವಕಾಶ ಸಿಕ್ಕಿರಲಿಲ್ಲ. ಇತ್ತೀಚೆಗೆ ನನಗೆ ಸಿಕ್ಕಾಗ ನಾನು ಬರೆದು ಇದರಲ್ಲೂ ಕೂಡ ನಾನೇ ಹಾಡಿದ್ದೀನಿ. ನಾನು ಸಂಗೀತ ಕಲ್ತಿಲ್ಲ, ಬಟ್ ಆ ರಾಯರ ಬಗ್ಗೆ ಒಂದು ಮುಂಚೆಯಿಂದಲೂ ಒಂದು ಅಗಾಧವಾದಂಥ ಭಕ್ತಿ. ಹಾಗಾಗಿ ಆ ರಾಯರ ಬಗ್ಗೆ ಹಾಡಬೇಕು ಅನ್ನೋ ಆಸೆಯಿಂದ ನಾನೇ ಹಾಡಿದೆ. ತಪ್ಪುಗಳಿದ್ದರೆ ಕ್ಷಮೆ ಇರಲಿ. ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ರಾಯರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಆಯಿತು ನಿಮ್ಮ ಮುಖೇನ. ಥ್ಯಾಂಕ್ ಯು ಸೋ ಮಚ್. ಬಹುಶಃ ರಾಯರು ಅಂತಂದರೆ ಒಂದು ಕ್ಷಣ ನಮ್ಮ ಕಣ್ಣಲ್ಲಿರ್ಬೋದು, ಮನಸ್ಸಲ್ಲಿರ್ಬೋದು, ಆ ಒಂದು ತನ್ಮಯತೆ ಬಂದುಬಿಡುತ್ತೆ. ಅವರನ್ನು ಇಲ್ಲಿಗೆ ಕರೆಸಿದ್ದಕ್ಕೆ ಸರ್ ಥ್ಯಾಂಕ್ ಯು ಸೋ ಮಚ್. ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ ಈಗ ನಾವು ಅವಾರ್ಡ್ನ ಕಡೆ ಹೋಗೋಣ. ನಮ್ಮ ಅನ್ನಪೂರ್ಣಮ್ಮ ರಾಜು ಮ್ಯಾಮ್, ಪ್ಲೀಸ್ ಕಮ್ ಆನ್ ದ ಸ್ಟೇಜ್ ಆ್ಯಂಡ್ ಪುಟ್ ಯೋರ್ ಹ್ಯಾಂಡ್ಸ್ ಟುಗೆದರ್ ಪ್ಲೀಸ್. ತಾರಮ್ಮ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಅನ್ನಪೂರ್ಣಮ್ಮ ರಾಜು ಮ್ಯಾಮ್. ಎಸ್. ಶ್ರೀ ಗುರುರಾಯರ ಬಗ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಇವರೇ ಬರೆದು ಹಾಡು ಹೇಳಿದ್ದಾರೆ. ಆದರೆ ನಾನು ಅದನ್ನು ಹಾಕೋಣ ಅಂದರೆ 2 ಸರಿ ಎಡಿಟ್ ಮಾಡಿ ಹಾಕಿದ್ರು. ಕಾಪಿರೈಟ್ ಅಂತ ಬಂತು. ಕಾಪಿರೈಟ್ ಅಂತ ಬಂದರೆ ನಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹಾಕಲಿಲ್ಲ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನನಗೆ ಅವಾರ್ಡ್ ಕೊಟ್ಟಿರೋದು ವಿಡಿಯೋ ಹಾಕ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.